ರೇಡಿಯೇಷನ್ ನೆಕ್ಸ್ಟ್ ಜನರೇಷನ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಇದು ICRP ಒಂದು ಕಮಿಟಿ, 4 ಕಮಿಟಿ 1, 2, 3, 4 ಮೆಡಿಕಲ್ ಎಕ್ಸ್ಪೋಜರ್ಸ್ಗೆ, ಇನ್ನೊಂದು ಫಿಸಿಕಲ್ ಡೋಸಿಮೆಟ್ರಿ, ರೇಡಿಯೇಷನ್ ಇಫೆಕ್ಟ್ ಸ್ಟಡಿ ಮಾಡಿ. ರೇಡಿಯೇಷನ್ ಅಂದ್ರೆ ಆಕ್ಚುಲಿ ಏನು? ಸೂರ್ಯನಿಂದ ಕಿರಣ ಬರ್ತದಲ್ಲ, ಅದಕ್ಕೆ ರೇಸ್. ಹೌದು. ರೇಡಿಯೇಷನ್ ಅಂದ್ರೆ ವಿಕಿರಣ. ಸೂರ್ಯನಿಂದ ಕಿರಣ ಬರುವಾಗ ಅದರಲ್ಲಿ UV ರೇಡಿಯೇಷನ್ ಇದೆ. ಅದು ಜಾಸ್ತಿ ಡೇಂಜರಸ್ ಅಲ್ಲ, ಬಟ್ ಕೆಲವರಿಗೆ ಅದು ಕೂಡ ಇಫೆಕ್ಟ್ ಆಗ್ತದೆ. ಆಸ್ಟ್ರೇಲಿಯಾ ಅಲ್ಲಿ ಬೀಚಿಗೆ ಹೋಗಿ ಸನ್ ಬಾತ್ ತಗೊಳ್ಳೋರಿಗೆ ಸ್ಕಿನ್ ಕ್ಯಾನ್ಸರ್ ಬರ್ತದೆ, ಅದು UV ರೇಸ್ ಇಲ್ಲ. ನಮ್ಮ ಬಾಡಿ ಎವಲ್ಯೂಷನ್ ಹ್ಯಾಸ್ ಇನ್ವೆಸ್ಟೆಡ್ ಇನ್ ಅಸ್ ಬೈ ಹ್ಯಾವಿಂಗ್ ರಿಪೇರ್ ಸೆಲ್ಸ್. DNA ಡ್ಯಾಮೇಜ್ ಆದಾಗ ಇನ್ಹರೆಂಟ್ಲಿ ಸೆಲ್ಫ್ ರಿಪೇರ್ ಆಕ್ಟಿವೇಶನ್ ಆಗ್ತದೆ. 119 ತೋರಿಸ್ತಾ ಇರೋವಾಗ 0.11 ಇಲ್ಲಿ 0.11 ಈ ರೂಮಲ್ಲಿ ಇದು ರೇಡಿಯೇಷನ್. ದಿನನಿತ್ಯದಲ್ಲಿ ಎಷ್ಟು % ರೇಡಿಯೇಷನ್ಗೆ ಎಕ್ಸ್ಪೋಸ್ ಆಗ್ತದೆ ಅಂತ, ಬಟ್ ನೀವು ತೋರಿಸ್ಬಿಟ್ಟು I used to use one simple word called nomad scientist. ಏನದಕ್ಕೆ ಅದರ ಮೀನಿಂಗ್ ಏನಂದ್ರೆ ಅಲೆಮಾರಿ ವಿಜ್ಞಾನಿ. ಓಕೆ, ಎಲ್ರಿಗೂ ನಮಸ್ಕಾರ. ಮಿಸ್ ಮಂಡ್ಯಾಗೆ ಸ್ವಾಗತ. ಇದು ಕರ್ನಾಟಕದ ಮಾತು, ಸಿಂಗಾಪುರಿಂದ ನಾನು ಸೌಮ್ಯಶ್ರೀ ಗೌಡ. ಇವತ್ತು ನಾನೊಬ್ರು ವಿಶೇಷ ಅತಿಥಿಯೊಂದಿಗೆ ಬಂದಿದ್ದೀನಿ. ಇವರು ಸಿಂಗಾಪುರ್ಗೆ ಬಂದು 20 ವರ್ಷಗಳ ಮೇಲಾಗಿದೆ. ಮೂಲತಃ ಕುಂದಾಪುರದವರು. ಇಲ್ಲಿ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಾಪುರಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇವರ ಸ್ಪೆಷಲೈಸೇಷನ್ ಬಂದು ರೇಡಿಯೇಷನ್ ಬಯಾಲಜಿ, ಟಿಲೋಮಿಯರ್ಸ್ ಅಂಡ್ ಕ್ಯಾನ್ಸರ್ ಜೆನೆಟಿಕ್ಸ್. ಹಾಗೂ ಇವ್ರಿಗೆ ಇತ್ತೀಚೆಗಷ್ಟೇ ಒಂದು ಅವಾರ್ಡ್ ಕೂಡ ಬಂದಿದೆ. ಅದು ಏಷ್ಯನ್ ಅಸೋಸಿಯೇಷನ್ ಆಫ್ ರೇಡಿಯೇಷನ್ ರಿಸರ್ಚ್ ಅವ್ರ ಕಡೆಯಿಂದ ಸೀನಿಯರ್ ಸೈಂಟಿಸ್ಟ್ ಮೆಡಲ್ ಅವಾರ್ಡ್ ಕೂಡ ಬಂದಿದೆ. ಸೊ 2025 ಅಲ್ಲಿ ಅದು 4 ವರ್ಷಕ್ಕೆ ಒಮ್ಮೆ ಈ ಅವಾರ್ಡ್ನ ಕೊಡ್ತಾರೆ. ಸೊ ಇಟ್ಸ್ ಎ ಗ್ರೇಟ್ ನ್ಯೂಸ್ ಫಾರ್ ಆಲ್ ಕನ್ನಡಿಗಾಸ್, ಐ ಹ್ಯಾವ್ ಟು ಸೇ. ಸೊ ಬನ್ನಿ ಅವ್ರ ಜೊತೆ ಮಾತಾಡೋಣ. ಅವ್ರು ಯಾರು ಅಲ್ಲ, ಡಾಕ್ಟರ್ ಮನ್ನೂರ್ ಪ್ರಕಾಶ್ ಹಂದೆ ಅವರು. ನಮಸ್ಕಾರ ಸರ್. ನಮಸ್ಕಾರ. ವೆಲ್ಕಮ್ ಟು ದಿ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸರ್. ಇವತ್ತು ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ, ಬಿಕಾಸ್ ಇದು ಅಂತ ಟಾಪಿಕ್, ರೇಡಿಯೇಷನ್ ಬಯಾಲಜಿ ಇವತ್ತು ನಮ್ಮ ಟಾಪಿಕ್. ಯಾರು ನನಗೆ ಈ ಥರದವ್ರು ಇನ್ನೂ ಸಿಕ್ಕಿರ್ಲಿಲ್ಲ ಮಾತಾಡೋದಕ್ಕೆ. ಸೊ ಇಟ್ಸ್ ವೆರಿ ಹಾನರ್ ಟು ಹ್ಯಾವ್ ಯು ಆನ್ ಅವರ್ ಪಾಡ್ಕಾಸ್ಟ್. ಥ್ಯಾಂಕ್ ಯು. ಹೇಳಿ ಸರ್, ನಾನು ತುಂಬಾ ಚಿಕ್ಕದಾಗಿ ಇಂಟ್ರೊಡಕ್ಷನ್ ಕೊಟ್ಟೆ, ಬಟ್ ನಿಮ್ಮ ಇಂಟ್ರೊಡಕ್ಷನ್ ನೀವೇ ಹೇಳಿ. ಎಲ್ಲಿಂದ ಹೇಗೆ ಶುರುವಾಯ್ತು ನಿಮ್ಮ ಜರ್ನಿ ಸಿಂಗಾಪುರ್ದು? ಸಿಂಗಾಪುರಕ್ಕೆ ಹೇಗೆ ಬಂದಿದೆ ಅಂತ ಹೇಳಿದ್ರೆ ಅದೊಂದು ದೊಡ್ಡ ಸ್ಟೋರಿ. ಯಾಕಂದ್ರೆ ನಾನು PhD ಮಾಡಿದ್ದು ಮಣಿಪಾಲ್ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಲ್ಲಿ. ಅಲ್ಲಿಂದ ನಂದು ರಿಸರ್ಚ್ ಜರ್ನಿ, ಪ್ರಯಾಣ ಏನಂತ ಹೇಳ್ತೀರಾ, ಅದು ಸ್ಟಾರ್ಟ್ ಆಗಿದ್ದು. ಮೊದಲು ಆ್ಯಕ್ಚುಲಿ ನಾನು ಜಪಾನೀಸ್ ಗವರ್ಮೆಂಟ್ ಸ್ಕಾಲರ್ಶಿಪ್ಪಿಂದ 1.5 ಇಯರಿಗೆ ಅಲ್ಲಿಗೆ ಹೋಗಿದ್ದೆ. ಪೋಸ್ಟ್ ಡಾಕ್ಟರಲ್ PhD ಆದ ನಂತರ ನಾವು ಪೋಸ್ಟ್ ಡಾಕ್ಟರಲ್ ರಿಸರ್ಚ್ ಅಂತ ಮಾಡ್ತೇವೆ. ಹೌದು. PhD ನಂತರದ ರಿಸರ್ಚ್ ಅಲ್ಲಿ 1.5 ವರ್ಷ ಇದ್ದೆ. ಅಲ್ಲಿ ನಾನು ರೇಡಿಯೇಷನ್ ಇಫೆಕ್ಟ್ಸ್ ನೆಕ್ಸ್ಟ್ ಜನರೇಷನ್ಗೆ ಹೇಗೆ ಇಫೆಕ್ಟ್ ಆಗುತ್ತೆ ಅದನ್ನು ಸ್ಟಡಿ ಮಾಡ್ತಾ ಇದ್ದೆ. ಆಮೇಲೆ ನಂದೊಂದು ಪ್ರಯಾಣ ಅಂದರೆ ಸಾಧಾರಣ 6 ದೇಶಗಳನ್ನು ಮುಗಿಸಿ ಅದರ ನಂತರ ನಾನು ಸಿಂಗಾಪುರಿಗೆ ಬಂದಿದ್ದು. ಜಪಾನಿಂದ ನೆದರ್ಲ್ಯಾಂಡ್ಸಿಗೆ ಹೋದೆ. ಅಲ್ಲಿ ಕ್ರೋಮೋಸೋಮ್ಸ್ ಬಗ್ಗೆ ರೇಡಿಯೇಷನ್ ಹೇಗೆ ಇಫೆಕ್ಟ್ ಮಾಡ್ತದೆ ಅಂತ ನಾವು ಯೂಶಲಿ ಆ ಟೈಮಲ್ಲಿ ಮೌಸ್ ಮಾಡೆಲ್ ಸ್ಟಡಿ ಮಾಡೋದು. ಮೌಸಲ್ಲಿ ಇಲಿಗಳ ಮೇಲೆ ಎಕ್ಸ್ಪೆರಿಮೆಂಟಲ್ ಸೆಟಪ್ ಲ್ಯಾಬ್ಗಳಲ್ಲಿ. ಆಮೇಲೆ ಅಲ್ಲಿಂದ ನಾನು ಹಾರಿ ಮತ್ತೆ ಜಂಪ್ ಮಾಡಿ ವ್ಯಾಂಕೂವರ್ ಕೆನಡಾಕ್ಕೆ ಹೋದೆ. ಅಲ್ಲಿ ರೇಡಿಯೇಷನ್ ಬಯಾಲಜಿ ಮತ್ತೆ ಟೀಲೋಮಿಯರ್ಸ್ ಮೇಲೆ ಮೇಜರ್ ವರ್ಕ್ ಮಾಡ್ತಾ ಇದ್ದೆ ಅಲ್ಲಿ. ಅಲ್ಲಿಂದ ನನ್ನ ಆ್ಯಕ್ಚುಲಿ ಕರಿಯರ್ ಜಂಪ್ ಆಯ್ತು ಕೂಡಲೇ. ಯಾಕಂದರೆ ಸೈಂಟಿಸ್ಟ್ ಆದಾಗ ನಮಗೊಂದು ಆಬ್ಜೆಕ್ಟಿವ್ ಇರ್ತದೆ, ಇಂಥ ಜರ್ನಲ್ಗಳಲ್ಲಿ ಪಬ್ಲಿಷ್ ಮಾಡಬೇಕಂತ. ಅಲ್ಲಿ ನನಗೆ ಆವಾಗ ಇಡೀ ಬಯೋಮೆಡಿಕಲ್ ಸೈನ್ಸಲ್ಲಿ ನಂಬರ್ 1 ಜರ್ನಲ್, ಅದನ್ನು ನಾವು ಸೆಲ್ ಅಂತ ಹೇಳ್ತೇವೆ, ಆ ಜರ್ನಲಲ್ಲಿ ಪಬ್ಲಿಷ್ ಮಾಡಿ ಅದರ ಕವರ್ ಪೇಜಲ್ಲಿ ನಾನು ತಯಾರಿಸಿದ ಒಂದು ಕ್ರೋಮೋಸೋಮ್ ಪಿಕ್ಚರ್ ಅದು ಕವರ್ ಪೇಜಲ್ಲಿ ಬಂದಿದೆ. ಆಮೇಲೆ ಅಲ್ಲಿಂದ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಒಂದು ದೊಡ್ಡ ಇದಿದೆ, ರೇಡಿಯೇಷನ್ ರಿಸರ್ಚ್ ಸೆಂಟರ್ ಇದೆ. ಅಲ್ಲಿ 2 ವರ್ಷ ಕೆಲಸ ಮಾಡಿದೆ. ಅಲ್ಲಿಂದ ಆಮೇಲೆ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಾಪುರಲ್ಲಿ ಒಂದು ಅಕಾಡೆಮಿಕ್ ಪೊಸಿಷನ್ ಸಿಕ್ತು, ಫ್ಯಾಕಲ್ಟಿ ಪೊಸಿಷನ್ ಇನ್ 2002.
ಅಲ್ಲಿಂದ ನನಗೆ ಸಿಂಗಾಪುರ್ ಜರ್ನಿ ಸ್ಟಾರ್ಟ್ ಆಯ್ತು. ಸೊ ಎಲ್ಲಾ ಕಡೆ ಸುತ್ಕೊಂಡ್ ಬಂದು ಸಿಂಗಾಪುರ್ಗೆ ಬಂದ್ರಿ. ಸಿಂಗಾಪುರ್ಗೆ ಬಂದೆ. ಅದು ಮಧ್ಯೆ ನಾನು ಆಮೇಲೆ ಒಂದು ಹೇಳಿದಲ್ಲ, ಮಧ್ಯೆ ಒಂದ್ಸಲ ಒನ್ ಇಯರ್ ಯುರೋಪ್ ಅಲ್ಲಿ ಇದ್ದೆ, ವಿಯೆನ್ನಾದಲ್ಲಿ. ಓಕೆ. ಸೊ ಹೀಗೆ ಅದಕ್ಕೆ ಯಾರಾದ್ರೂ ನನ್ಗೆ ಹೀಗೆ ಕೇಳಿದಾಗ ಎಲ್ಲಿಗೆಲ್ಲ ಹೋಗಿದೆ ಅಂತ ಕೇಳಿದಾಗ ಐ ಯೂಸ್ ಟು ಯೂಸ್ ಒನ್ ಸಿಂಪಲ್ ವರ್ಡ್ ಕಾಲ್ಡ್ ನೊಮ್ಯಾಡ್ ಸೈಂಟಿಸ್ಟ್. ಏನದಕ್ಕೆ ಅದ್ರ ಮೀನಿಂಗ್ ಏನಂದ್ರೆ ಅಲೆಮಾರಿ ವಿಜ್ಞಾನಿ, ಸೈಂಟಿಸ್ಟ್. ಯೂಶಲಿ ಅಲೆಮಾರಿ ಎಲ್ಲ ಬೇರೆ ರೀಸನ್ ಇಂದ ಹೋಗ್ತಾರೆ, ಬಟ್ ನಂದು ಖಾಲಿ As a ರಿಸರ್ಚ್ scientist. ಮಾಡ್ತಾ ಅಲ್ಲಿಂದ ಹೋಗ್ತಾ ಇದ್ದೆ ನಾನು ಅಷ್ಟೇ. ಸೊ ಅಲ್ಲಿಂದ ಇಲ್ಲಿ ಬಂದು ಇಲ್ಲೇ ಉಳ್ಕೊಂಡೆ ಅಷ್ಟೇ. ಇವಾಗ ರಿಸರ್ಚ್ ಅನ್ನೋದು ತುಂಬಾ ಇಂಪಾಗಿದೆ ಕೇಳೋದಕ್ಕೆ. ನೀವು ಖಾಲಿ ರಿಸರ್ಚ್ ಅಂತ ಹೇಳಿದ್ರಿ, but ಅದನ್ನ- ಸಂಶೋಧನೆ ಕನ್ನಡದಲ್ಲಿ ಹೇಗೆ ಹೇಳ್ತಾರೆ, ಸಂಶೋಧನೆ ಹೌದು. ಅಲ್ಲ? ಹಾ, ಹಾ. ಸಂಶೋಧನೆನೆ ತುಂಬಾ ಹೆಂಗೆ ಅನ್ಸುತ್ತೆ ಅಂದ್ರೆ ತುಂಬಾ ಇಂಪಾಗಿದೆ, ನಾವು ಮಾಡ್ಬೇಕಪ್ಪ ಅನ್ಸುತ್ತೆ. ಬಟ್ ಆಕ್ಚುಲ್ ಆಗಿ ಸಂಶೋಧನೆ ಅಂದ್ರೆ ಏನು? ಸಂಶೋಧನೆ ಅಂದ್ರೆ ಇದು ಖಾಲಿ ಬಯಾಲಜಿಯಲ್ಲಿ ಮಾತ್ರ ಅಲ್ಲ, ಯಾವ ಫೀಲ್ಡ್ಗಳಲ್ಲಿ ಯಾವ ಕ್ಷೇತ್ರದಲ್ಲಿ ಕೂಡ ನೀವು ಸಂಶೋಧನೆ ಮಾಡ್ಬೋದು. ಸಂಶೋಧನೆ ಅಂದ್ರೆ ನೀವು ಏನಾದರೂ ಹೊಸತನ್ನು ಕಂಡುಹಿಡಿಬೇಕು. ಓಕೆ. ಸೊ ಈಗ ಇರುವ ವಿಷಯಗಳನ್ನೇ ಚರ್ಚೆ ಮಾಡಿ ನಮ್ಮಲ್ಲಿ ಆಕ್ಚುಲಿ ಅದು ಬಯಾಲಜಿಕಲ್ ಎಕ್ಸ್ಪೆರಿಮೆಂಟ್ಸ್. ಅದರಲ್ಲಿ ಹೊಸತು ನೀವೇನ್ ಮಾಡ್ತೀರಿ, ಅದಕ್ಕೆ ರಿಸರ್ಚ್. ಸೊ ಈಗ ಲಾಸ್ಟ್ 125 ವರ್ಷಗಳಿಂದ ನಾವು ರೇಡಿಯೇಷನ್ ಬಯಾಲಜಿಯನ್ನೇ ತಗೊಂಡ್ರೆ, ಓಕೆ. ರೇಡಿಯೇಷನ್ ಅದಕ್ಕೆ ಯಾವುದಕ್ಕೆಲ್ಲ ಯೂಸ್ ಮಾಡ್ಬೋದು, ಅದರ ಇಫೆಕ್ಟ್ ಏನು, ಅದನ್ನ ಹೊಸದಾಗಿ ಕಂಡುಹಿಡಿಯುದು. ಈಗ ಜೀನ್ ಡಿಸ್ಕವರಿ ಆಯ್ತಲ್ಲ, ಹಾಗೆ DNA ಡಿಸ್ಕವರಿ. DNA ಕಂಡುಹಿಡಿದು 1962-61 ಆ ಟೈಮಲ್ಲಿ. ಸೊ ಹೊಸತನ್ನು ಕಂಡುಹಿಡಿಯುವುದಕ್ಕೆ ನೀವು ಒಂದು ರಿಸರ್ಚ್ ಅಥವಾ ಸಂಶೋಧನೆ ಅಂತ ಹೇಳ್ತಾರೆ. ಓಕೆ. ಅದನ್ನು ಸೇರ್ಲಿಕ್ಕೆ ಆಕ್ಚುಲಿ ನನ್ಗನ್ಸಿದ ಪ್ರಕಾರ ಒಂದು ಡೆಡಿಕೇಶನ್ ಬೇಕು. ಸುಮ್ಮನೆ ಈಗ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಹಣ ಮಾಡೋದಾದ್ರೆ ಮಾಡೋದಕ್ಕೆ ಇದು ಬರ್ಬಾರ್ದು. ರಿಸರ್ಚ್ ಅಲ್ಲ. ಆಕ್ಚುಲಿ ಸ್ಯಾಲ್ರಿ ಬೇಕು ಅಥವಾ ಹಣ ಬೇಕಂತಿದ್ರೆ ಇದು ರಿಸರ್ಚ್ ಇಸ್ ನಾಟ್ ಅನ್ ಆಪ್ಷನ್. ಯು ನೀಡ್ ಟು ಹ್ಯಾವ್ ಎಂಥೂಸಿಯಾಸಮ್ ಮತ್ತೆ ಪ್ಯಾಷನ್ ಇರಬೇಕು, ಮತ್ತೆ ಅದರಲ್ಲಿ ಕಂಟಿನ್ಯೂಯೇಷನ್. ಆಕ್ಚುಲಿ ಒಂದ್ ರಿಸರ್ಚ್ ಅಂದ್ರೆ ಮುಗಿಯೋದಿಲ್ಲ, ಅದು ಒಂದಾದ ನಂತರ ಒಂದೊಂದು ಬರ್ತಾ ಇರ್ತದೆ. ಹೈಪೋಥಿಸಿಸ್ ಡೆವಲಪ್, ಆಮೇಲೆ ವರ್ಕ್ ಮಾಡ್ತಾ ಇದ್ದಾಗ ಇನ್ನೊಂದು ಐಟಮ್ ಬರ್ತದೆ. ರಿಸರ್ಚ್ ನನ್ನದೇ ಒಂದು ಸ್ಟೋರಿ ಹೇಳಬೇಕಂತಿದ್ರೆ, ನಮ್ಮ ದಕ್ಷಿಣ ಕನ್ನಡ ಈಗ ಉಡುಪಿ ಆಗಿದೆ. ನಾನಿರುವಾಗ ಅದು ದಕ್ಷಿಣ ಕನ್ನಡ ಮಾತ್ರ ಇತ್ತು. ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗಳು ಅಥವಾ ಯಂಗ್ಸ್ಟರ್ಸ್ ಇದು ಗೋಲ್ ಆ ಟೈಮಲ್ಲಿ ಅಂದ್ರೆ ಒಂದು ಎಸ್ಟಾಬ್ಲಿಷ್ಡ್ ಪೊಸಿಷನ್, ಹೌದು, ಜಾಬಿಗೆ ಸೇರೋದು. ಅದರಲ್ಲೂ ಕೋಸ್ಟಲ್ ಕರ್ನಾಟಕದವರಿಗೆ ಯಾವಾಗಲೂ ಒಂದೇ ಗುರಿ ಅಂತ ಹೇಳಿದ್ರೆ, ಅಫ್ಕೋರ್ಸ್ ಆವಾಗ ಈವನ್ ಮೆಡಿಸಿನ್ ಮಾಡೋದು, ಇಂಜಿನಿಯರಿಂಗ್ ಎಲ್ಲ ಇದೆ. ನನಗೆ ಮೆಡಿಸಿನ್ ಸಿಗ್ಲಿಲ್ಲ. ಉಳಿದ ಒಂದು ಗೋಲ್, ಒಂದು ಆಬ್ಜೆಕ್ಟಿವ್ ಏನಂತಂದ್ರೆ ಬ್ಯಾಂಕಿಗೆ ಸೇರೋದು. ಹೆಚ್ಚಿನ ಬ್ಯಾಂಕ್ಗಳು ಸ್ಟಾರ್ಟ್ ಆಗಿದ್ದು ಸೌತ್ ಕೇಂದ್ರದಿಂದ, ಬ್ಯಾಂಗ್ಳೂರ್, ಮಣಿಪಾಲ್, ಕರ್ನಾಟಕ, ಕೆನರಾ, ಸಿಂಡಿಕೇಟ್, ಇಂಥ ಬ್ಯಾಂಕ್ಗಳು ಸ್ಟಾರ್ಟ್ ಆಗಿದೆ ಅಲ್ಲಿಂದ, ವಿಜಯ ಬ್ಯಾಂಕ್. ಸೊ ನನ್ನ ಅಂಡರ್ ಗ್ರಾಜ್ಯುಯೇಟ್ ಅಂದ್ರೆ BSc ಕುಂದಾಪುರದಲ್ಲಿ ಮುಗಿಸಿದಾಗ, ನಾನು ಮೂಲತಃ ಕೋಟದವನು, ಅದು ಉಡುಪಿ ತಾಲೂಕಿಗೆ ಬರ್ತದೆ. ಮಣೂರ್ ಅಂದ್ರೆ ನನ್ನ ಊರದು, ಕೋಟದಲ್ಲಿ ಒಂದು ಊರು. ಸೊ ನನ್ನ ಅಂಡರ್ ಗ್ರಾಜ್ಯುಯೇಟ್ ಮುಗ್ದ ತಕ್ಷಣ ಎಲ್ಲರೂ ಮಾಡಿದ ಹಾಗೆ ಅಂದ್ರೆ ಇನ್ ದಟ್ ವೇ ನಾನು ಆಲ್ ಇಂಡಿಯಾ ಬ್ಯಾಂಕ್ ಎಕ್ಸಾಮ್ ಅಂತ ತಗೊಂಡೆ. ಓಕೆ, ಅದು ಅವಾಗ ಫೇಮಸ್. ಎಲ್ಲರೂ ತಗೊಳ್ತಿದ್ರೆ ನಾನು ಒಂದು ಸೇರ್ಕೊಂಡೆ. ಅದೇ ಟೈಮಲ್ಲಿ ಮಾಸ್ಟರ್ಸ್ ಕೂಡ ಅಪ್ಲೈ ಮಾಡಿದೆ, MSc ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಮೈಸೂರಲ್ಲಿ. ಅದು ಝುವಾಲಜಿ. ನಾನು ಆಕ್ಚುಲಿ ಅಂಡರ್ ಗ್ರಾಜ್ಯುಯೇಟ್ ಅಲ್ಲಿ ಬಯಾಲಜಿ ಮೇಜರ್. ಸೊ ಅಲ್ಲಿಗೆ ಮೈಸೂರಿಗೆ ಹೋದೆ 1984 ಅಲ್ಲಿ BSc ಮುಗಿಸಿ ಮೈಸೂರಿಗೆ. ಫಸ್ಟ್ ಇಯರ್ ಮುಗಿಯುವಾಗ ಇದರ ರಿಸಲ್ಟ್ ಬಂತು, ಬ್ಯಾಂಕ್ ಎಕ್ಸಾಮ್ ಪಾಸ್ ಆಗಿ. ಆಮೇಲೆ ಇಂಟರ್ವ್ಯೂ ಕರೆದು ಆಯ್ತಾ. ಇಂಟರ್ವ್ಯೂ ಕರೆದ ನಂತರ ಆಯ್ತು, ಅಲ್ಲಿಗೆ ಬಿಟ್ಟೆ. ಆಮೇಲೆ ಸೆಕೆಂಡ್ ಇಯರ್ 2 years MSc ಅಲ್ವಾ ಅದು, ಅದನ್ನು ಮುಗಿಸಿ ಎಕ್ಸಾಮ್ ಬರೆಯೋ ಜಸ್ಟ್ ಮುಂಚೆ ನನಗೆ ಆಫರ್ ಬಂತು ಸ್ಟೇಟ್ ಬ್ಯಾಂಕ್ ಗ್ರೂಪಲ್ಲಿ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. ಅದು ಮೈಸೂರಲ್ಲೇ ಹೆಡ್ ಕ್ವಾರ್ಟರ್ಸ್. ಅವಾಗ ಗವರ್ಮೆಂಟ್ ಜಾಬ್ ಅಂದ್ರೆ ಇನ್ನು ಮನೇಲಿ ಅದು ವೈಟ್ ಕಾಲರ್ ಜಾಬ್ ಅಲ್ಲ ಎಲ್ರಿಗೂ. ಬ್ಯಾಂಕ್ ಜಾಬ್ ಅಂದ್ರೆ ಅಷ್ಟು ಸೆಕ್ಯೂರ್, ಯಾಕಂದ್ರೆ ನಿಮ್ಗೆ ಲೈಫ್ ಟೈಮ್ ಅಲ್ಲಿ ಏನು ತೊಂದರೆ ಇರೋದಿಲ್ಲ, ಮತ್ತೆ ಏನು ಬೇರೆ ಆಲೋಚನೆ ಇರುವುದಿಲ್ಲ ಅದ್ರ ಬಗ್ಗೆ. ಸೊ ಎಕ್ಸಾಮ್
ಬರೆಯುವ ಮುಂಚೆ ಅದರದ್ದು ಆರ್ಡರ್ ಬಂತು, ನೀನು ವಿದಿನ್ 4 ವೀಕ್ಸಲ್ಲಿ ಜಾಯಿನ್ ಆಗ್ಬೇಕಂತ. ಅದು ನನ್ನ ಪ್ಲೇಸ್ಮೆಂಟ್ ಆಗಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಒಂದು ಗ್ರಾಮ. ಯಾರು ಹೋಗ್ಲಿಕ್ಕಿಲ್ಲ ಅಲ್ಲಿ, ಯಾಕಂದ್ರೆ ಫಸ್ಟ್ ಟೈಮ್ ಎಂಪ್ಲಾಯಿಗಳನ್ನು ಯಾವಾಗ್ಲೂ ಕಳಿಸ್ತಾರೆ ಚಿಕ್ಕ ಗ್ರಾಮಗಳು, ಇಂಥ ರಿಮೋಟ್ ಪ್ಲೇಸಿಗೆ. ಸೊ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇದ್ದಿದ್ರಿಂದ ನಾನು ಅವರ ಆಫೀಸಿಗೆ ಹೋಗಿ ಕೇಳಿದೆ, ನಾನು ಎಕ್ಸಾಮ್ ಮುಗಿಸ್ಬೇಕು, ನಂಗೆ 2 ವಾರ ಟೈಮ್ ಕೊಡಿ, ಸೇರ್ತೇನೆ ಅಂತ. MSc ಮುಗಿದು ಥಿಯರಿ ಎಕ್ಸಾಮ್ ಮುಗಿಸಿ ಜಾಯ್ನ್ ಆದೆ ಬ್ಯಾಂಕಿಗೆ. ಅದೊಂದು ಗೊತ್ತಿಲ್ಲ, ಅದು ಊರಿನ ಹೆಸರು ಹೇಳ್ಬೋದೇ ಬೇಡ ಅಂತ, ಈಗ ಹೇಗಿದೆ ಅಂತ ನಂಗೆ ಗೊತ್ತಿಲ್ಲ. ಸಿಂಗಟಗೆರೆ ಅಂತ, ಕಡೂರಿಂದ ಒಂದು 20 ಕಿಲೋಮೀಟರ್ ಒಳಗಡೆ ಚಿತ್ರದುರ್ಗ ದಾರಿಯಲ್ಲಿ. ಅದು ಸೇರಿ 1 ಮಂತ್ ಕೆಲಸ ಮಾಡಿ ಆಮೇಲೆ ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ ನಮ್ಮ ಬಯಾಲಜಿಯಲ್ಲಿ. ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ, ನೋ ಪೇ ಲೀವ್, ಯಾಕಂದ್ರೆ ನಾನು ಪ್ರೊಬೇಷನಲ್ ಇದ್ದೇನೆ ಅವಾಗ. ಸೊ ನೋ ಪೇ ಲೀವ್ ಹಾಕಿ ಎಕ್ಸಾಮ್ ಬರ್ಬೇಕು, ಆಮೇಲೆ ವಾಪಸ್ ಹೋದೆ. ಸೊ ನಾನು ಡಿಗ್ರಿ ಮುಗಿಸಿ ಮನೇಲಿ ಕುತ್ಕೊಳ್ಳೇ ಇಲ್ಲ, ಜಾಬ್ ಇಮಿಡಿಯೇಟ್ ಬ್ಯಾಂಕ್ ಜಾಬ್ ಸೇರಿದೆ. 6 ಮಂತ್ಸ್ ಆಗಿತ್ತು. 6 ಮಂತ್ಸ್ ನಂತರ ನಿಮ್ಗೆ ಪರ್ಮನೆಂಟ್ ಆಗ್ತದೆ, ಅದು ಪ್ರೊಬೇಷನ್ ಮುಗಿಸಿ ಪರ್ಮನೆಂಟ್ ಆಯ್ತು ಅಲ್ವಾ. ಆ ಟೈಮಲ್ಲಿ ಕೂಡ ನಾನು ಈಗ ಆ ಕೆಲಸ ಮಾಡ್ತಿರುವಾಗ ನನಗೆ ಏನು ಅನ್ಸಿತ್ತು ಅಂದರೆ, ಈ ಕೆಲಸಕ್ಕೆ ಮಾಸ್ಟರ್ಸ್ ಡಿಗ್ರಿ ಬೇಡ, ಖಾಲಿ ಮ್ಯಾಥಮೆಟಿಕ್ಸ್ ನಾಲೆಜ್ ಇದ್ರೆ ಸಾಕು, ಪ್ಲಸ್ ಮೈನಸ್ ಆ್ಯಡಿಂಗ್ ಎಡಿಷನ್ ಸಬ್ಸ್ಟ್ರಾಕ್ಷನ್ ಗೊತ್ತಿದ್ರೆ ಸಾಕು. ಸೊ ಆ ಟೈಮಲ್ಲಿ PhD ಅಪ್ಲೈ ಮಾಡ್ತಾ ಇದ್ದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಅಥವಾ ಬೇರೆ ಕಡೆಗಳಲ್ಲಿ. ಸೊ ಒಂದಿನ ಮಣಿಪಾಲಿಂದ ಅಡ್ವರ್ಟೈಸ್ಮೆಂಟ್ ಬಂತು, ರೇಡಿಯೇಷನ್ ವರ್ಕ್, ರೇಡಿಯೇಷನ್ ಬಯಾಲಜಿ. ಅದು ಸೇಮ್, ಅದು ವರ್ಕ್ ಕೂಡ ನಂದು ಇಲಿಗಳಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ಪ್ರೆಗ್ನೆಂಟ್ ಮೈಸನ್ನ ಡಯಾಗ್ನೋಸ್ಟಿಕ್ ಎಕ್ಸ್ರೇ ಮತ್ತು ಅಲ್ಟ್ರಾಸೌಂಡ್. ಯಾಕಂದರೆ ಆಗ ಭಾರತದಲ್ಲಷ್ಟು ರೂಲ್ಸ್ ಇರಲಿಲ್ಲ, ಈವನ್ ಪ್ರೆಗ್ನೆಂಟ್ ವಿಮೆನ್ ಕೂಡ ಎಕ್ಸ್ರೇ ತೆಗಿಲಿಕ್ಕೆ ಹೋಗ್ತಾ ಇದ್ರು. ಅದನ್ನು ಸ್ಟಡಿ ಮಾಡಲಿಕ್ಕೆ ಅದೊಂದು ಪ್ರಾಜೆಕ್ಟ್ ಇತ್ತು. ಸೊ ನಮಗೆ ಆ್ಯಕ್ಚುಲಿ ನನ್ನ ಜನ್ರೇಷನಲ್ಲಿ ಅದು ಮೇ ಇಂಡಿಯಾದ ಪ್ರಾಬ್ಲಮ್ ಇರಬೇಕು, ನಮಗೆ ಬೇಕಾದನ್ನು ಸ್ಟಡಿ ಮಾಡಲಿಕ್ಕಿಲ್ಲ ಆಯ್ತಾ. ನಂಗೆ ಇಂಟ್ರೆಸ್ಟ್ ಇದೆ ಈ ಟಾಪಿಕ್ ಅಂತ ಹೋಗಿ ಅದಕ್ಕೆ ಕಾಯ್ತಾ ಇದ್ರೆ ನಿಮ್ಗೆ ಏನು ಮುಂದುವರ್ಲಿಕ್ಕೆ ಆಗುದಿಲ್ಲ. ಅದನ್ನು ನೀವು ಹೋಗ್ಬಿಟ್ಟು ರೇಡಿಯೇಷನ್ ಅಂತ ಅವಾಗಿಂದ ಹೇಳಿದ್ರೆ. ಸೊ ಅವಾಗ ಅದು ಮಣಿಪಾಲದಲ್ಲಿ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಆಗಿದೆ ಅಷ್ಟೇ. 85 ಅಲ್ಲಿ ಹೊಸದಾಗಿ ರೇಡಿಯೇಷನ್ ಬಯಾಲಜಿ, ಅದು ಫಸ್ಟ್ ಇನ್ ಇಂಡಿಯಾ ಕಂಪ್ಲೀಟ್ ಡಿಪಾರ್ಟ್ಮೆಂಟ್, ಫುಲ್ ಫ್ಲೆಜ್ ಡಿಪಾರ್ಟ್ಮೆಂಟ್ ರೇಡಿಯೇಷನ್ ಬಯಾಲಜಿ ಮಣಿಪಾಲ. ಅದಕ್ಕೂ ಮುಂಚೆ ಎಲ್ಲ ಈಗ ಸೆಲ್ ಬಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಸಣ್ಣ ಸೆಕ್ಷನ್ ಆಗಿ ರಿಸರ್ಚ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಫುಲ್ ಫ್ಲೆಜ್ ಡಿಪಾರ್ಟ್ಮೆಂಟ್ ಮಣಿಪಾಲದಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಅದು ಐ ಜಸ್ಟ್ ಜಂಪ್ಡ್ ಇನ್ ಟು ದಟ್ ರಿಸರ್ಚ್. ಸೊ ದೆನ್ ಆಮೇಲೆ ಅದು ಕಂಟಿನ್ಯೂಯೇಷನ್ ಇಂಟ್ರೆಸ್ಟ್. ಸೊ ಇಂಟ್ರೆಸ್ಟ್ ಇದೆ ಅಂತ ಹೋಗಿದ್ದೆಲ್ಲ, ಬಟ್ ರಿಸರ್ಚ್ ಇಂಟ್ರೆಸ್ಟ್ ಇದ್ದದ್ರಿಂದ ಅದಕ್ಕೆ ಹೋಗಿದ್ದು. ಸೊ ಈಗ ಕತೆ ಹೇಳಿದ್ರಿಂದ ನಿಮಗೆ ಅನಿಸ್ತಿರ್ಬೋದು, ಫುಲ್ ಸ್ಯಾಲ್ರಿ ಇದ್ದ ಜಾಬಿಂದ ಸ್ಕಾಲರ್ಶಿಪ್ ಫೆಲೋಶಿಪ್ ಇರುವ ಇದು ಟೆಂಪರರಿ ಪೊಸಿಷನ್ಗೆ ಆಯ್ತಾ. ಆವಾಗ ಊರಿನಲ್ಲಿ ಮನೆಯವರು ಎಲ್ಲರೂ ನನಗೆ PhD ಅಂತ ಹೇಳಿದ್ರೆ ಸ್ವಲ್ಪ ತಲೆ ಕೆಟ್ಟವ್ರು ಮಾಡುವಂತ ಅಲ್ವಾ. ಅವಾಗಿನ ಕಾನ್ಸೆಪ್ಟ್ ಅದು. ಇವ್ರು ಏನೂ ಕೆಲಸ ಸಿಗದವರು PhD ಮಾಡ್ತಾರೆ, ಹಾಗೆ ಆ ಟೈಪ್. ಅಂದ್ರೆ ಇವನಿಗೇನು ಸುಮ್ಮನೆ ತಿರ್ಗಾಡ್ತಾ ಇರ್ತಾನೆ. ಯಾಕಂದ್ರೆ ಕೆಲವು ಕತೆಗಳು ಬಂದಿರ್ಬೋದು ಆವಾಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ 5 ವರ್ಷ 6 ವರ್ಷ ಸುಮ್ಮನೆ ಕೂತ್ಕೊಂಡು ತಿರ್ಗಾಡ್ತಾ ಇರ್ತಾರೆ ಕೆಲವರೆಲ್ಲ. ಸೊ ಅದೆಲ್ಲ ಬ್ಯಾಡ್ ಇಂಪ್ರೆಷನ್ ಬಂದಿರ್ಬೇಕು ಅದಕ್ಕೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅಂದ್ರೆ ಆಮೇಲೆ ಈಗ ಅದಕ್ಕೆ ಮುಂಚೆ ಹೇಳಿದೆ ಅಲ್ಲ ನಾನು, ಆಮೇಲೆ ಅಲ್ಲಿಂದ PhD ಮುಗಿಸಿ ಆಮೇಲೆ ಬೇರೆ ಕಡೆ ಹೋಗ್ತಾ ಇದ್ದೇನೆ ಅಷ್ಟೇ. ಅದನ್ನೇ ಆ ಇಂಟ್ರೆಸ್ಟ್ ಅನ್ನೇ ಡೆವಲಪ್ ಮಾಡಿ ಅದರ ಥ್ರೂ ಪರ್ಸಿಸ್ಟೆಂಟ್ ಇಂಟ್ರೆಸ್ಟ್ ಅಂಡ್ ದೆನ್ ಸಸ್ಟೈನ್ಡ್ ವರ್ಕ್. ಅವತ್ತು ನೀವು ಡಾಕ್ಟರ್ ಆಗಿದ್ದಿದ್ರೆ, ಅಕಸ್ಮಾತ್ ಆಗಿ ನಿಮ್ ಫ್ಯಾಮಿಲಿ ಅವರು ಅಂದ್ರು ಅಂತ ಸಿಕ್ಕಿದ್ರೆ ಇವತ್ತು ನೀವು ರೇಡಿಯೇಷನ್ ಗೊತ್ತಿಲ್ಲ ಏನಾಗ್ತಿತ್ತು ಅಂತ. ಬಟ್ ಯಾಕಂದ್ರೆ ಆ ಸಿಚುವೇಶನ್ ಅಲ್ಲಿ ಇರುವಾಗ ಒಂದು ಮೆಡಿಕಲ್ ಡಿಗ್ರಿ ಅಥವಾ ಪ್ರೊಫೆಷನಲ್ ಡಿಗ್ರಿ ಇದ್ರೆ ಆಮೇಲೆ ಯು ಆರ್ ಸೆಟಲ್ಡ್ somewhat. You don't want to do anything. But ಈಗ ಕೆಲವರು ಮಾಡ್ತಾರೆ, ಈವನ್ MBBS ಆದವರು MD ಮಾಡಿ PhD ಎಲ್ಲ ಮಾಡ್ತಾ ಇದ್ದಾರೆ.
ಹೌದು. ಹ್ಮ್. ಇವಾಗ ರೇಡಿಯೇಷನ್ ನಾವು ತುಂಬಾ ಎಲ್ಲ ಕೇಳ್ತೀವಿ ದಿನನಿತ್ಯದಲ್ಲಿ, ಬಟ್ ರೇಡಿಯೇಷನ್ ಅಂದ್ರೆ ಆಕ್ಚುಲಿ ಏನು? ಈಗ ಅದಕ್ಕೆ ಕನ್ನಡ ಲಿಟ್ರಲಿ ಟ್ರಾನ್ಸ್ಲೇಷನ್ ಮಾಡ್ಬೇಕಂತಿದ್ರೆ ನಿಮ್ಗೆ ಸೂರ್ಯನಿಂದ ಕಿರಣ ಬರ್ತದಲ್ಲ, ಅದಕ್ಕೆ ರೇಸ್. ಹೌದು. ರೇಡಿಯೇಷನ್ ಅಂದ್ರೆ ವಿಕಿರಣ, ಆಯ್ತಾ. ರೇಡಿಯೇಷನ್ ನಾವು ವರ್ಕ್ ಮಾಡ್ತಾ ಇರೋದು ಆಟಮಿಕ್ ರೇಡಿಯೇಷನ್, ಅಣುಗಳಿಂದ ಬರುವಂತ ರೇಡಿಯೇಷನ್. ಈಗ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಇದೆಯಲ್ಲ, ಆ ಟೈಪ್ ಇದು ರೇಡಿಯೇಷನ್. ರೇಡಿಯೇಷನ್ ಏನು ನಮ್ಗೇನು ಹೊಸತಲ್ಲ, ನಮ್ಮ ಈ ವಾತಾವರಣದಲ್ಲಿದೆ. ಸೂರ್ಯನಿಂದ ಕಿರಣ ಬರುವಾಗ ಅದರಲ್ಲಿ UV ರೇಡಿಯೇಷನ್ ಇದೆ. ಅದು ಜಾಸ್ತಿ ಏನು ಡೇಂಜರಸ್ ಅಲ್ಲ, ಬಟ್ ಕೆಲವರಿಗೆ ಅದು ಕೂಡ ಇಫೆಕ್ಟ್ ಆಗ್ತದೆ, ಕ್ಯಾನ್ಸರ್ ಕಾಸ್ ಮಾಡುತ್ತೆ. ಆಸ್ಟ್ರೇಲಿಯಾ ಫಾರ್ ಎಕ್ಸಾಂಪಲ್, ಅಲ್ಲಿ ಬೀಚಿಗೆ ಹೋಗಿ ಸನ್ ಬಾತ್ ತಗೊಳ್ಳೋರಿಗೆ ಸ್ಕಿನ್ ಕ್ಯಾನ್ಸರ್ ಬರ್ತದೆ, ಅದು UV ರೇಸ್ ಇಂದ. ಅವರು ದೇ ಆರ್ ಆಕ್ಚುಲಿ ಸಸೆಪ್ಟಿಬಲ್, ಸೆನ್ಸಿಟಿವ್ ಟು ಸನ್ ರೇಡಿಯೇಷನ್. ಬ್ಯಾಕ್ ಗ್ರೌಂಡ್ ಅಲ್ಲಿ ಇನ್ನು ಕೇರಳದಲ್ಲಿ ಒಂದು ಬೀಚ್ ಅಲ್ಲಿ ಹೈ ರೇಡಿಯೇಷನ್ ಇರ್ತದೆ ಲೆವೆಲ್, ಬಿಕಾಸ್ ಆಫ್ ಸ್ಯಾಂಡ್ ಥೋರಿಯಂ ಅಂತ. ಥೋರಿಯಂ ಆಕ್ಚುಲಿ ರಿಲೀಸ್ ಮಾಡ್ತದೆ. ಸೊ ಕೆಲವು ಎಲಿಮೆಂಟ್ಸ್ ಸ್ಪಾಂಟೇನಿಯಸ್ ಆಗಿ ರೇಡಿಯೇಷನ್ ರಿಲೀಸ್ ಮಾಡ್ತಾ ಇರ್ತದೆ, ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದೆ. ಮತ್ತೆ ಮೆಡಿಕಲ್ ಯೂಸ್ ಎನಿವೇ, ವಿ ಹ್ಯಾವ್ ಎಕ್ಸ್ರೇ ಮಷೀನ್ಸ್, ಮತ್ತೆ ಥೆರಪಿ ಫಾರ್ ಎಕ್ಸಾಂಪಲ್. ಆಮೇಲೆ ನೀವು ಇಲ್ಲಿಗೆ ಬಂದದ್ದು ಈಗ ಏರೋಪ್ಲೇನ್ ಅಲ್ಲಿ. ಹೌದು. ಸ್ಪೇಸ್ ಇಂದ ಕಾಸ್ಮಿಕ್ ರೇಸ್ ಅಂತ ಬರ್ತದೆ. ಇಷ್ಟು ಹೈಟ್ ಹೋದಾಗೆ ರೇಡಿಯೇಷನ್ ಲೆವೆಲ್ ಜಾಸ್ತಿ ಆಗ್ತಾ ಇರ್ತದೆ. ಸ್ಪೇಸ್ ಅಲ್ಲಿ ಹೋಗುವಾಗ 6 hours ಟ್ರಾವೆಲ್ ಮಾಡಿದ್ರೆ ಸಣ್ಣ ಇಲ್ಲಿದ್ದದಕ್ಕಿಂತ 5 ಪಟ್ಟು ಜಾಸ್ತಿ ರೇಡಿಯೇಷನ್ ನಮ್ಗೆ ಬರ್ತದೆ. ಓಕೆ. ಪೈಲಟ್ಸ್ ಫಾರ್ ಎಕ್ಸಾಂಪಲ್, ಪೈಲಟ್ಸ್ ಕಂಟಿನ್ಯೂಸ್ ಮಾಡ್ತಾ ಇರ್ತಾರಲ್ಲ, ಅವರೆಲ್ಲ ಹೈ. ಅದಕ್ಕೆ ನಾನು ಇದೊಂದು ಡೋಸಿಮೀಟರ್ ಅಂತ. ಈ ವಾತಾವರಣದಲ್ಲಿ ಈ ರೂಮಲ್ಲಿ 0.123 ಮೈಕ್ರೋಸೀವರ್ಟ್, ಅದು ಡೋಸ್ 119 ತೋರಿಸ್ತಾ ಇದೆ ಇವಾಗ. 0.11 ಈ ರೂಮಲ್ಲಿ ಇದು ರೇಡಿಯೇಷನ್ ಪರ್ ಅವರ್. ಓಕೆ. ಇದು ಏನ್ ಹೇಳ್ತಾ ಇದೆ ಅಂದ್ರೆ 0.1 ಮೈಕ್ರೋಸೀವರ್ಟ್ ಪರ್ ಅವರ್. ಈ ವಾತಾವರಣದಲ್ಲಿ ನೀವು 1 ವರ್ಷ ಇದ್ರೆ ಇಂತಿಷ್ಟು ಡೋಸ್ ಬರ್ತದೆ. ಓಕೆ. ಅದು ನ್ಯಾಚುರಲ್, ನಾವೇನು ಅದನ್ನ ಡೇಂಜರ್ ಅಂತ ಹೇಳೋದಿಲ್ಲ. ಇಂಥದ್ದೇ ಕೆಲವು ಪ್ರದೇಶಗಳಲ್ಲಿ ಹೈಯರ್ ಅಮೌಂಟ್ ಇರ್ತದೆ. ಓಕೆ. ಅದು ಈಗ ರೇಡಿಯೇಷನ್ ಬಗ್ಗೆ ಹೇಳಬೇಕಂದ್ರೆ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದ ಅಮೌಂಟ್, ಎಷ್ಟು ನಮಗೆ ಎಕ್ಸ್ಪೋಜರ್ ಆಗ್ತದೆ ಅಂತ. ಇದೀಗ ನಾರ್ಮಲ್. ಇದೇ ನೀವು ನಾನು ಏರೋಪ್ಲೇನಲ್ಲಿ ತಗೊಂಡು ಹೋದ್ರೆ ಇದಕ್ಕಿಂತ 5 times ಹೈಯರ್ ಈ ಅಮೌಂಟಿಗಿಂತ. ಓಕೆ. ಅದು ಪರ್ ಅವರ್. ನೀವು ಒಂದು 6 hours ಇದ್ರೆ ಇಂತಿಷ್ಟು ಅಮೌಂಟ್ ಬರ್ತದೆ. ಓಕೆ. ಸೊ ಎಲ್ಲ ರೇಡಿಯೇಷನ್ ಇಫೆಕ್ಟ್ ಕೂಡ ಡೋಸ್ ಮೇಲೆ ಡಿಪೆಂಡ್ ಆಗ್ತದೆ, ಎಷ್ಟು ಎಕ್ಸ್ಪೋಜರ್ ಆಗ್ತದೆ ಅಂತ. ಹೈ ಬ್ಯಾಕ್ ಗ್ರೌಂಡ್ ಏರಿಯಾ ಇದೆ ವರ್ಲ್ಡ್ ಅಲ್ಲಿ, ಚೈನಾದಲ್ಲಿ ಇದೆ, ಬ್ರೆಜಿಲ್ ಅಲ್ಲಿ ಇದೆ, ಇಂಡಿಯಾದಲ್ಲಿ ಅದೇ ಹೇಳಿದಲ್ಲ ಅದು, ಮತ್ತೆ ಇರಾನ್ ಅಲ್ಲಿ ಇದೆ. ಇನ್ ಕೆಲವು ಪ್ರದೇಶಗಳಲ್ಲಿ ರೇಡಾನ್, ಯುರೋಪ್ ಅಲ್ಲಿ ಕೆಲವು ಏರಿಯಾಗಳಲ್ಲಿ ಹೈ ರೇಡಾನ್ ಲೆವೆಲ್ಸ್ ಇದೆ. ಸೊ ಅದೆಲ್ಲ ಹೈಯರ್ ಲೆವೆಲ್ ದ್ಯಾನ್ ದ ನಾರ್ಮಲ್ ಎಕ್ಸ್ಪೋಜರ್, ಆಯ್ತಾ. ಸೊ ಈಗ ಹೆಚ್ಚಿನ ದೇಶಗಳಲ್ಲಿ, ಈವನ್ ಇಂಡಿಯಾದಲ್ಲೂ ಇರಬೇಕಾದ್ರೆ ಕೆಲವು ಆಕ್ಟಿವಿಸ್ಟ್ಗಳು ನ್ಯೂಕ್ಲಿಯರ್ ರಿಯಾಕ್ಟರ್ ಮಾಡುವಾಗ ಅವರು ಅಪೋಸ್ ಮಾಡ್ತಾರೆ. ಯಾಕಂದ್ರೆ ಸರೌಂಡಿಂಗ್ ದ ನ್ಯೂಕ್ಲಿಯರ್ ರಿಯಾಕ್ಟರ್ ಏರಿಯಾ, because they are doing, producing nuclear materials, there will be higher exposure to people living around the area. So radiation is not like anything different, but we are all exposed to radiation. ಎಷ್ಟು ಮಟ್ಟಗಿದೆ ಅನ್ನೋದನ್ನ ಹೇಳಬೇಕಂದ್ರೆ ಈ ಟಿವಿ ಇಂದ ಬರ್ತದೆ some rays. Microwave is another type. Okay. Like UV rays, it's not that dangerous, but at higher levels it is dangerous. Okay. ಅದೇ ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಅದೇ ಇದ್ದಿದ್ದು, ನಾವು ದಿನನಿತ್ಯದಲ್ಲಿ ಎಷ್ಟು % ರೇಡಿಯೇಷನ್ಗೆ ಎಕ್ಸ್ಪೋಸ್ ಆಗ್ತೀವಿ ಅಂತ. ಬಟ್ ನೀವು ತೋರಿಸ್ಬಿಟ್ರಿ, ಏನಂತ ಕರೀತಾರೆ ಸರ್ ಈ ಮೀಟರ್ನ? ಇದಕ್ಕೆ ಆಕ್ಚುಲಿ ಇದು ರೇಡಿಯೇಷನ್ ಡೋಸ್ ಅನ್ನ ಮೆಜರ್ ಮಾಡ್ತದೆ. ಎಷ್ಟು ರೇಡಿಯೇಷನ್ ಪ್ರಮಾಣ ಎಷ್ಟು ಬರ್ತದೆ ನಮ್ಗೆ ಇಲ್ಲಿ ಎಕ್ಸ್ಪೋಜರ್ ಇದೆ ಅಂತ. ಸೊ ಇದು ಖಾಲಿ
ಈ ವಾತಾವರಣದಲ್ಲಿರೋದು ಮಾತ್ರ ತೋರಿಸ್ತದೆ, ಅದು ಎಷ್ಟು ನಮ್ಮ ಒಳಗೆ ಹೋಗ್ತದೆ ಅಂತ ಹೇಳೋದಿಲ್ಲ. ಓಕೆ ಓಕೆ ಒಳಗೆ ಹೋಗೋದನ್ನು ನಮ್ಮ ಸ್ಟಡಿಗಳು ಇಫೆಕ್ಟ್, ಅದು ಏನು ಇಫೆಕ್ಟ್ ಆಗ್ತದೆ ನೋಡಿ, ಅದು ಬಯಾಲಜಿಕಲ್ ಮೆಟೀರಿಯಲ್ ಮೇಲೆ ಸ್ಟಡಿ ಮಾಡಿ ಎಷ್ಟು ಡ್ಯಾಮೇಜ್ ಅದು ಪ್ರೊಡ್ಯೂಸ್ ಮಾಡ್ತದೆ, ಅದು ಬಯಾಲಜಿಕಲ್ ಡೋಸ್. ಓಕೆ ಇದು ಖಾಲಿ ಫಿಸಿಕಲ್ ಡೋಸಿಮೀಟರ್. ಓಕೆ ಸೊ ಇದನ್ನ ಇದು ಆಕ್ಚುಲಿ ಇದು ಮೋಸ್ಟ್ ಪಾಪ್ಯುಲರ್ ಆಗಿದೆ ಅಂದ್ರೆ ಜಪಾನ್ ಅಲ್ಲಿ ಆಕ್ಸಿಡೆಂಟ್ ಆದ ನಂತರ. ಸೊ ಅಲ್ಲಿ ಎಲ್ಲರೂ ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ನಾನು ಅಲ್ಲೇ ತಗೊಂಡಿದ್ದು. ಓಕೆ ಇವಾಗ ರೇಡಿಯೇಷನ್ ಎಕ್ಸ್ಪೋಸ್ ನಾವು ದಿನನಿತ್ಯ ಹೋಗ್ತೀವಿ ಅಂತ ಹೇಳಿದ್ರಿ, ಬಟ್ ಅದು ಕ್ಯಾನ್ಸರ್ಗೆ ಹೇಗೆ ಲಿಂಕ್ ಆಗಿದೆ? ಕ್ಯಾನ್ಸರ್ಗೆ ಅಂದ್ರೆ ನಾನು ಹೇಳಿದಾಗೆ ಎಲ್ಲ ಡೋಸ್ ಮೇಲೆ ಡಿಪೆಂಡ್ ಆಗ್ತದೆ, ಎಷ್ಟು ಜಾಸ್ತಿ ಎಕ್ಸ್ಪೋಜರ್ ನಮಗೆ ಸಿಗ್ತದೆ ಆಯ್ತಾ. ಅದು ಈಗ ಇನ್ನೊಂದು ಏನಂದ್ರೆ ನಮ್ದು ನಾನೀಗ ಹೇಳಿದೆ ಅಲ್ಲ ಎಕ್ಸ್ರೇ, ಇದು ಈ ಮಷೀನ್, ಈ ಸಣ್ಣ ಮಷೀನ್ ಇದು ಖಾಲಿ ಒಂದು ವೆರೈಟಿ ಆಫ್ ರೇಡಿಯೇಷನ್ ಮೆಷರ್ ಮಾಡ್ತದೆ. ದೇರ್ ಆರ್ ಅದರ್ ಟೈಪ್ಸ್. ಓಕೆ, ಇನ್ ರೇಡಿಯೇಷನ್ ಫಿಸಿಕ್ಸ್ ವಿ ಕಾಲ್ ಆಲ್ಫಾ ರೇಸ್, ಓಕೆ, ಆಲ್ಫಾ ಪಾರ್ಟಿಕಲ್ಸ್, ಮತ್ತೆ ನ್ಯೂಟ್ರಾನ್ ಇಸ್ ಮೋಸ್ಟ್ಲಿ ದೇ ಯೂಸ್ ಫಾರ್ ಬಾಂಬ್, ಆಲ್ಫಾ ದೇ ಯೂಸ್ ಫಾರ್ ಟ್ರೀಟ್ಮೆಂಟ್, ಅಂಡ್ ಬೀಟಾ ಅದನ್ನೆಲ್ಲ ಮೆಷರ್ ಮಾಡೋದಿಲ್ಲ. ಸೊ ವಾತಾವರಣದಲ್ಲಿ ಅದು ಮಿಕ್ಸರ್. ಹೌದು, ಕಾಸ್ಮಿಕ್ ಏರಿಯಾದಲ್ಲಿ ಈಗ ಸ್ಪೇಸಿಗೆ ಹೋಗ್ತಾರಲ್ಲ ಅವರಿಗೆ ಮಿಕ್ಸ್ಡ್ ರೇಡಿಯೇಷನ್ ಎಕ್ಸ್ಪೋಜರ್ ಆಗ್ತದೆ. ಸೊ ಒಂದಲ್ಲ. ಸೊ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದ ಡೋಸ್, ಹೌ ಮಚ್ ಡೋಸ್ ಯು ಆರ್ ಎಕ್ಸ್ಪೋಸ್ ಟು. ಸೊ ನಾವು ಅದನ್ನು ಸ್ಟಡಿ ಮಾಡಿ ಈ ಡೋಸಿಗೆ ಯಾರಾದರೂ ಎಕ್ಸ್ಪೋಜರ್ ಆದರೆ ಅದರ ನಂತರ ಇದರ್ ಎರಡು ಟೈಪ್ ಇದೆ ಇಫೆಕ್ಟ್ ಆಗ್ತದೆ ರೇಡಿಯೇಷನ್ ಇಂದ. ಒಂದು ಇಮಿಡಿಯೇಟ್ ಎಫೆಕ್ಟ್, ಓಕೆ, ಇನ್ನೊಂದು ಲಾಂಗ್ ಟರ್ಮ್ ಎಫೆಕ್ಟ್. ನಾವು ಅದನ್ನ ಒಂದು ಪ್ರೊಬಬಿಲಿಟಿ ಇಫೆಕ್ಟ್ ಅಂತ ಹೇಳ್ತೇವೆ, ಸ್ಟೊಕ್ಯಾಸ್ಟಿಕ್ ಇಫೆಕ್ಟ್ ಅಂತ. ಇದು ಇಫೆಕ್ಟ್ ಆಗ್ಬಹುದು ಅಂತ ಹೇಳೋದಷ್ಟೇ. ಸೊ ಲೋ ಡೋಸಸ್ ಅಂತ ಹೇಳೋದಲ್ಲ ನೀವು. ಲೋ ಡೋಸಸ್ ಅಂದ್ರೆ ಈ ಲೆವೆಲ್ ಅಲ್ಲಿ ಕಂಟಿನ್ಯೂಸ್ ಆಗಿ ಎಕ್ಸ್ಪೋಸ್ ಆಗ್ತಾ ಇದ್ರೆ ಲಾಂಗ್ ಟರ್ಮ್ ಇಫೆಕ್ಟ್ ಬರ್ತದೆ ಅಂತ. ಅದು ಹೇಗೆ ಇಫೆಕ್ಟ್ ಆಗ್ತದೆ ಅಂದ್ರೆ ನಮ್ಮ ದೇಹದ ಒಳಗೆ ಹೋಗಿ ಜೀವಕೋಶಗಳಿಗೆ ಅದು ಇಫೆಕ್ಟ್ ಮಾಡ್ತದೆ. ಪರ್ಟಿಕ್ಯುಲರ್ಲಿ DNA. ಓಕೆ, DNA ಅನ್ನು ಬ್ರೇಕ್ ಮಾಡ್ತದೆ. ಸೊ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಡೋಸ್. ರೇಡಿಯೇಷನ್ ಡೋಸ್ ಜಾಸ್ತಿ ಆಗ್ತಿದ್ದಾಗೆ ಡ್ಯಾಮೇಜ್ ಜಾಸ್ತಿ ಆಗ್ತದೆ. ಓಕೆ, ಅದೇನು ರೇಡಿಯೇಷನ್ ಡ್ಯಾಮೇಜ್ ಆದ ಕೂಡಲೇ ನಮಗೆ ಇಫೆಕ್ಟ್ ಆಗ್ಬೇಕಂತಿಲ್ಲ. ನಮ್ಮ ಬಾಡಿ ಇವಲ್ಯೂಷನ್ ಇದೆಯಲ್ಲ, ಇವಲ್ಯೂಷನ್ ಹ್ಯಾಸ್ ಇನ್ವೆಸ್ಟೆಡ್ ಇನ್ ಅಸ್ ಬೈ ಹ್ಯಾವಿಂಗ್ ರಿಪೇರ್. ಸೆಲ್ಸ್ DNA ಡ್ಯಾಮೇಜ್ ಆದಾಗ ಇನ್ಹರೆಂಟ್ಲಿ ಸೆಲ್ಸ್ ರಿಪೇರ್ ಆಕ್ಟಿವೇಶನ್ ಆಗ್ತದೆ. ಡ್ಯಾಮೇಜ್ ಆದ ತಕ್ಷಣ ರಿಪೇರ್. ಆ ರಿಪೇರ್ ಕೆಪಾಸಿಟಿ ಎಷ್ಟಿದೆ ನಮಗೆ ಅದ್ರ ಮೇಲೆ ಕಾನ್ಸಿಕ್ವೆನ್ಸಸ್. ಓಕೆ, ಸೊ ಎಲ್ಲ ಡ್ಯಾಮೇಜ್ಗಳು ರಿಪೇರ್ ಆದರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಆಮೇಲೆ DNA ಡ್ಯಾಮೇಜ್ ಆದ ನಂತರ ಅದು ಎಷ್ಟು ಅಕ್ಯುಮುಲೇಟ್ ಆಗ್ತದೆ ಅಂತ, ಒಂದಕ್ಕೊಂದು ಸೇರ್ತಾ ಇರ್ತದೆ ಅಂತ. ಅದು ಜಾಸ್ತಿ ಆದ ಹಾಗೆ ವಿ ಕಾಲ್ ಮ್ಯೂಟೇಷನ್, ಚೇಂಜ್ ಆಗ್ತದೆ. ಜೀನ್ಗಳು ಅಥವಾ DNA ಅಲ್ಲಿ ಚೇಂಜ್ ಆದಾಗ ಕೆಲವು ಮ್ಯೂಟೇಷನ್ಗಳು ಅದು ಕ್ಯಾನ್ಸರ್ ಕಾಸಿಂಗ್. ಓಕೆ, ಈ ಸೆಲ್ ಬಯಾಲಜಿಯಲ್ಲಿ ನಮಗೆ ಏನು ಹೇಳ್ತಾರೆ ಅಂದರೆ ಕ್ಯಾನ್ಸರ್ ಕಾಸಿಂಗ್ ಜೀನ್ಸ್, ಆಂಕೋಜೀನ್ಸ್ ಅಂತ ಹೇಳ್ತಾರೆ. ಆಂಕೋಜೀನ್ಸ್ ಆಕ್ಟಿವೇಶನ್ ಆದರೆ ಕ್ಯಾನ್ಸರ್ ಪ್ರೊಬಬಿಲಿಟಿ ಆಫ್ ಕ್ಯಾನ್ಸರ್ ಇಸ್ ಹೈ ಅಷ್ಟೇ. ಸೊ ಇವಾಗ ಹೇಳಿದ್ರಲ್ಲ ಸರ್, ರೇಡಿಯೇಷನ್ ಎಕ್ಸ್ಪೋಜರ್ ಆಗ್ತೀವಿ, ಅದು ಮಟ್ಟ ಜಾಸ್ತಿ ಆಗುತ್ತೆ. ಇವಾಗ ಆಸ್ಟ್ರೋನಾಟ್ಸ್ಗಾಗ್ಲಿ, ಫ್ಲೈಟ್ಸ್ ಪೈಲಟ್ಸ್ಗಾಗ್ಲಿ, ಇವಾಗ ಆಸ್ಟ್ರೋನಾಟ್ಸ್ಗೆ ಇಮಿಡಿಯೇಟ್ ಎಫೆಕ್ಟ್ ಅಂದ್ರೆ ಏನು? ಇಮಿಡಿಯೇಟ್ ಎಫೆಕ್ಟ್ ಆಸ್ಟ್ರೋನಾಟ್ಸ್ ಈಗ ಡೋಸ್ ಹೇಳಿದಲ್ಲ ನಾನು, ಇದು ಜಸ್ಟ್ 5 times. ಆ ಡೋಸ್ ಇಂದ ಇಮಿಡಿಯೇಟ್ ಎಫೆಕ್ಟ್ ತುಂಬಾ ಕಡಿಮೆ. ಓಕೆ, ನಮ್ಗೆ ಇಮಿಡಿಯೇಟ್ ಎಫೆಕ್ಟ್ ಜಾಸ್ತಿ ನಾವು ಎಲ್ಲಿ ನೋಡಿದ್ದೆ ಅಂತ ಹೇಳಿದ್ರೆ ಹಿರೋಶಿಮಾ ನಾಗಸಾಕಿ ಬಾಂಬ್ ಎಕ್ಸ್ಪ್ಲೋಷನ್ ಆದಾಗ, ಆಟಮ್ ಬಾಂಬ್ ಆದಾಗ ಇಮಿಡಿಯೇಟ್ ಆಗಿ ಸಾಯ್ತಾರೆ. ಯಾಕಂದ್ರೆ ಅದು ವೆರಿ ಹೈ ಡೋಸ್. ಅದರಲ್ಲಿ ಬಯಾಲಜಿ ಗ್ರೂಪ್ಸ್ ಎಲ್ಲ ಸ್ಟಡಿ ಮಾಡಿ ಇಂತಿಷ್ಟು ಡೋಸ್ ರೇಡಿಯೇಷನ್ ನಾವು ಎಕ್ಸ್ಪೋಸ್ ಆದರೆ ದೇರ್ ವಿಲ್ ಬಿ ಇಮಿಡಿಯೇಟ್ ಕಾನ್ಸಿಕ್ವೆನ್ಸಸ್. ಓಕೆ, ಸೊ ಅದರಿಂದ ಕೆಲವರು ಸಾಯಲೂಬಹುದು. ಸೊ ವಾಟ್ ವಿ ಕಾಲ್ ಅಟ್ ಲೀಥಲ್ ಡೋಸ್. ಹೌದು, ಲೀಥಲ್ ಡೋಸ್ ಅಂದರೆ ಇದೀಗ ನಾನು ಹೇಳಿದ್ದೇನು 0.1 ಅಲ್ಲ, ಇದರ 1000 times ಹೈಯರ್. ಓಕೆ, ರೇಡಿಯೇಷನ್ ಟ್ರೀಟ್ಮೆಂಟಿಗೆ ಕೊಡ್ತಾರಲ್ಲ ಕ್ಯಾನ್ಸರ್ ಪೇಷಂಟ್ಗಳಿಗೆ, ಅದರಷ್ಟು ಡೋಸ್ ಸಿಕ್ಕಿದ್ರೆ ದರ್ ವಿಲ್ ಬಿ ಇಮಿಡಿಯೇಟ್ ಡ್ಯಾಮೇಜ್. ಇಮಿಡಿಯೇಟ್ ಡ್ಯಾಮೇಜ್ ಅಂದ್ರೆ ಇದು
ಆರ್ಗನ್ಸ್ ಮೇಲೆ ಎಫೆಕ್ಟ್ ಆಗ್ತದೆ. ಎಫೆಕ್ಟ್ ಆಗುತ್ತೆ. ಲೋ ಡೋಸಸ್ ಆದ್ರೆ ಕೂಡಲೇ ಇಫೆಕ್ಟ್ ಎಕ್ಸ್ಪ್ರೆಸ್ ಆಗೋದಿಲ್ಲ, ಕಾಣೋದಿಲ್ಲ. ಹೌದು. ಲಾಂಗ್ ಟೈಮ್ ಅದು ಕ್ರೋನಿಕ್ ಆಗಿ ಆಫ್ಟರ್ ಮೇ ಬಿ 15-20 ವರ್ಷದ ನಂತರ ರೇಡಿಯೇಷನ್ ಜಸ್ಟ್ ಲೈಕ್ ಇದು ಸ್ಮೋಕಿಂಗ್ ಇಂಡ್ಯೂಸ್ ಕ್ಯಾನ್ಸರ್. ಸಿಗರೇಟ್ ಸೇದಿದ ತಕ್ಷಣ ನಿಮ್ಗೆ ಏನ್ ಬರೋದಿಲ್ಲ, ಹೌದು. ಕಂಟಿನ್ಯೂಸ್ ಆಗಿ ಇಷ್ಟು ವರ್ಷ ಇದು ಮಾಡಿದ್ಮೇಲೆ ಕ್ಯಾನ್ಸರ್ ಅಂತ ಬರ್ತದೆ. ಸೊ ಅದಕ್ಕೆ ಲೋ ಡೋಸಸ್ ಈವನ್ 100 ಸಾರಿ ಫೋನ್ ಇದು ಮಾಡ್ಲಾ ನಾನು ಮೆಸೇಜ್ ಮಾಡ್ತೇನೆ ಜಸ್ಟ್ ಓಕೆ. ಲೋ ಡೋಸಸ್ ಇಷ್ಟು ಎಕ್ಸ್ರೇ ಕಂಡಿಡಿದೆ ಅವಾಗ 1895 ಅಲ್ಲಿ. ಇನ್ನೂ ಕೂಡ ನಾವು ಲೋ ಡೋಸಸ್ ಬಗ್ಗೆ ಸ್ಟಡಿ ಮಾಡ್ತೇವೆ ಇದ್ದೇವೆ, ಎಷ್ಟು ಕಡಿಮೆ ಡೋಸಲ್ಲಿ ನಮ್ಗೆ ಡ್ಯಾಮೇಜ್ ಆಗ್ತದೆ ಅಂತ. ಅದೊಂದು ಥ್ರೆಶೋಲ್ಡ್ ಲೆವೆಲ್ ಅಂತ ಇದೆ ಅದಕ್ಕೆ. ಇಷ್ಟನ್ನ ನಾವು ಇನ್ನು ರಿಸರ್ಚ್ ಮಾಡ್ತಾನೆ ಇರ್ಬೇಕು. ಆಕ್ಚುಲಿ ಅದು ಇನ್ನು ಕನ್ವಿನ್ಸಿಂಗ್ಲಿ ಪ್ರೂವ್ ಆಗ್ಲಿಲ್ಲ. ಅದು ಆಕ್ಚುಲಿ ಕಾಂಟ್ರವರ್ಷಿಯಲ್ ಟಾಪಿಕ್ ಮತ್ತೆ ಕಾಂಪ್ಲಿಕೇಟೆಡ್ ಟಾಪಿಕ್. ಅದು ಓಕೆ, ತುಂಬಾ ಕಷ್ಟ ಇಂಥ ಡೋಸ್ ಇಂದ ಇಂತಿಷ್ಟು ಬರ್ಬೋದು. ಓಕೆ, ಅದೇ ನೀವು ಇವಾಗ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಜೊತೆ ಕೆಲಸ ಮಾಡಿದಿರಲ್ವಾ, ಅದ್ರ ಅನುಭವ ಹೇಗಿತ್ತು? ಅದು UN, ಒನ್ ಆಫ್ ದ UN ವಿಶ್ವಸಂಸ್ಥೆ ಒಂದು ಅಂಗ. ಅದು ವಿಯೆನ್ನಾದಲ್ಲಿ ಅದರ ಹೆಡ್ ಕ್ವಾರ್ಟರ್ಸ್. ಹೆಚ್ಚಿನವರಿಗೆ IAEA ಗೊತ್ತಿರುವುದೇನೆಂದ್ರೆ ಅವರು ಇನ್ಸ್ಪೆಕ್ಷನ್ಗೆ ಹೋಗ್ತಾರೆ, ಇರಾನಿಗೆ, ಅಲ್ಲಿಗೆ ಇಲ್ಲಿಗೆ, ನ್ಯೂಕ್ಲಿಯರ್ ನಾರ್ತ್ ಕೊರಿಯಾಕ್ಕೆ ಹೋಗ್ತಾರೆ. ನ್ಯೂಕ್ಲಿಯರ್ ಫೆಸಿಲಿಟಿನೆಲ್ಲ ಅವರು ಇನ್ಸ್ಪೆಕ್ಟ್ ಮಾಡಿ ಸೇಫ್ ಇದೆಯಾ, ಅವರೆಲ್ಲ ಸೇಫ್ಟಿ ಆಸ್ಪೆಕ್ಟ್ಸ್ ಅನ್ನ ಒಳ್ಳೆ ರೀತಿಯಲ್ಲಿ ಫಾಲೋ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಅವರದ್ದು ಡ್ಯೂಟಿ. ಅದರಲ್ಲೂ ಕೂಡ ಒಂದು ಹ್ಯೂಮನ್ ಹೆಲ್ತ್ ಡಿವಿಷನ್ ಅಂತ ಇದೆ. ಅದರಲ್ಲಿ ಬಯಾಲಜಿಕಲ್ ಇಫೆಕ್ಟ್ಸ್ ಅನ್ನ ನೋಡುದು. IAEA ಅಲ್ಲಿ ಏನು ರಿಸರ್ಚ್ ಮಾಡೋದಿಲ್ಲ ಅವ್ರು ಆಕ್ಚುಲಿ ಗವರ್ನೆನ್ಸ್, ಡೆವಲಪಿಂಗ್ ಗೈಡ್ಲೈನ್ಸ್, ಹೆಲ್ಪಿಂಗ್ ಪೀಪಲ್. ಸೊ ನಾನಲ್ಲಿ 1 ವರ್ಷ ನನ್ನ ಯೂನಿವರ್ಸಿಟಿಯಿಂದ ಸಬ್ಯಾಟಿಕಲ್ ಆಗಿ ಹೋಗಿದ್ದೆ 1 ಇಯರ್ಗೆ ಕನ್ಸಲ್ಟೆಂಟ್ ಆಗಿ. ಸೊ ಅವಾಗಿನ ಎಕ್ಸ್ಪೀರಿಯನ್ಸ್ ಇಟ್ಸ್ ಲೈಕ್ ಎ ಮಿನಿ ವರ್ಲ್ಡ್. ಅಲ್ಲಿ ಎಲ್ಲ ದೇಶದವರು ಇರ್ತಾರೆ. ಎಸ್ಪೆಷಲಿ ಅದನ್ನ ಕನ್ನಡದಲ್ಲಿ ಹೇಗೆ ಹೇಳ್ಬೇಕಂದ್ರೆ ಲೋ ಅಂಡ್ ಮಿಡ್ಲ್ ಇನ್ಕಮ್ ಕಂಟ್ರೀಸ್. ಲೋ ಅಂಡ್ ಮಿಡ್ಲ್ ಇನ್ಕಮ್ ಕಂಟ್ರೀಸ್ಗಳಿಗೆ ಸಹಾಯ ಮಾಡೋದು ನಾವು. ಟೆಕ್ನಾಲಜಿ ಡೆವಲಪ್ಮೆಂಟ್. ನನ್ನ ಟಾಪಿಕ್ ಅಲ್ಲಿ ಅಂದ್ರೆ ಬಯಾಲಜಿಕಲ್ ಇಫೆಕ್ಟ್ಸ್ ಆಫ್ ರೇಡಿಯೇಷನ್, ಹೌ ವಿ ಕ್ಯಾನ್ ಸ್ಟಡಿ ದಟ್, ಅದನ್ನ ಹೇಗೆ ನಾವು ಸ್ಟಡಿ ಮಾಡ್ಬೋದು. ಅದು ಆಕ್ಚುಲಿ ಎಲ್ಲ ದೇಶಗಳಲ್ಲೂ ಎಲ್ಲ ರೇಡಿಯೇಷನ್ ಫೆಸಿಲಿಟಿ ಇರುವ ಇನ್ಸ್ಟಿಟ್ಯೂಟ್ಗಳಲ್ಲಿ ಒಂದು ಬಯಾಲಜಿ ಸೆಕ್ಷನ್ ಇರಲೇಬೇಕು. ಯಾಕಂದ್ರೆ ಬಯಾಲಜಿಕಲ್ ಇಫೆಕ್ಟ್ ಅನ್ನು ಸ್ಟಡಿ ಮಾಡಲಿ. ಸೊ ವಿ ಡೆವಲಪ್ ಟೆಕ್ನಿಕ್ಸ್ ಟು ಮೆಷರ್ ದ ಇಫೆಕ್ಟ್ಸ್. ವಿ ಕಾಲ್ ಇಟ್ ಆಸ್ ಬಯಾಲಜಿಕಲ್ ಡೋಸಿಮೆಟ್ರಿ. ನೀವು ಡೋಸ್ ಹೇಳಿದೆಲ್ಲ ನಾನು, ಒಳಗೆ ಎಷ್ಟು ಡೋಸ್ ಬಂದಿದೆ ಅದನ್ನು ನಾವು ಕ್ರೋಮೋಸೋಮ್ ಡ್ಯಾಮೇಜ್ ಆಗಿದೆ, DNA ಡ್ಯಾಮೇಜ್ ಎಷ್ಟಾಗಿದೆ ಅದರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಬೋದು ಎಷ್ಟು ಡೋಸ್ ಬಂದಿದೆ ಅಂತ. ಸೊ ಅದನ್ನ ನಾನು ಟೆಕ್ನಿಕ್ಸ್ ಡೆವಲಪ್ ಮಾಡ್ಲಿಕ್ಕೆ ಎಲ್ಲ ಕಂಟ್ರಿಗಳಿಂದ ಎಲ್ಲ ದೇಶದವರು ಕಾಲ್ ಮಾಡಿ ಕೇಳ್ತಾರೆ, ಇದನ್ನ ಹೇಗೆ ಮಾಡೋದು, ಇದನ್ನ ಹೇಗೆ ಮಾಡೋದು. ಸೊ ಅವರ ಫೆಸಿಲಿಟಿಗಳನ್ನು ವಿಸಿಟ್ ಮಾಡಿ ಅವರಿಗೆ ಹೆಲ್ಪ್ ಮಾಡೋದು, ಅವರಿಗೆ ಟೀಚ್ ಮಾಡಿ ಹೀಗೆಲ್ಲ ಸ್ಟಡಿ ಮಾಡ್ಬೋದು ಅಂತ. ಸೊ ಅದು ಬಿಗ್ ರೆಸ್ಪಾನ್ಸಿಬಿಲಿಟಿ ಆಕ್ಚುಲಿ. ಎಂಟೈರ್ ವರ್ಲ್ಡ್ ಡೆವಲಪ್ಡ್ ಕಂಟ್ರೀಸ್ಗಳಿಗೆ ದೇ ಆಲ್ ಹ್ಯಾವ್ ಫೆಸಿಲಿಟೀಸ್. ಆದರೆ ಲೋ ಇನ್ಕಮ್ ಕಂಟ್ರಿಗಳಿಗೆ ಅವರಿಗೆ ಹೆಲ್ಪ್ ಬೇಕಾಗ್ತದೆ. ಅದನ್ನ ನಾವು ಮಾಡಿದ್ ನಮ್ಮ ಗ್ರೂಪ್ ಅಲ್ಲಿ. ವೆರಿ ನೈಸ್ ಸರ್. ಮತ್ತೆ ಇಂಟರ್ನ್ಯಾಷನಲ್ ಕಮಿಷನ್ ಆನ್ ರೇಡಿಯಾಲಜಿಕಲ್ ಪ್ರೊಟೆಕ್ಷನ್ ಅದ್ರ ಮೆಂಬರ್ ನೀವು. ಸೊ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ನೆಲ್ಲ ಹೇಗೆ ಸೆಟ್ ಮಾಡ್ತಾರೆ? ರೇಡಿಯೇಷನ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ IAEA ಅವರು ಇದು ಗವರ್ನೆನ್ಸ್ ಇದನ್ನೆಲ್ಲ ಮಾನಿಟರ್ ಮಾಡ್ತಾರೆ. ಇನ್ನೊಂದು ಸ್ಟ್ಯಾಂಡರ್ಡ್ಸ್ ಕಮಿಟಿ ಅಂತ ಇನ್ನೊಂದಿದೆ, ಅವರು ಸ್ಟ್ಯಾಂಡರ್ಡ್ಸ್ ಎಲ್ಲ ಡೆವಲಪ್ ಮಾಡೋದು. ICRP, International Commission on Radiological Protection, it's a non-profit organization. I think it's going to be maybe 70 years now, 75 years or so. ಅದರಲ್ಲಿ ಎಲ್ಲ academicians, members. So we don't need to go anywhere, but we are sitting in one place and we meet regularly. Online. As a not-for-profit organization. Non-for-profit. We are not paid for anything, but we are members. But we ನಾವು ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದರಲ್ಲಿ there are 4 committees. ನಾನು 1 ಕಮಿಟಿಯ ಮೆಂಬರ್, ಅದು ರೇಡಿಯೇಷನ್ ಇಫೆಕ್ಟ್ಸ್ ಬಗ್ಗೆ. ಸೊ ಕಮಿಟಿಯಲ್ಲಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ
ಇದುವರೆಗೆ ಪಬ್ಲಿಷ್ ಆದ ರಿಸರ್ಚ್ ಡೇಟಾ ಏನಿದೆ ಅದನ್ನೆಲ್ಲ ಅನಲೈಸ್ ಮಾಡಿ ಓಕೆ ಸೆಟ್ಟಿಂಗ್ ದ ಸ್ಟ್ಯಾಂಡರ್ಡ್ಸ್. ಸರಿ ಸರಿ ಇಷ್ಟು ಡೋಸ್ ವರೆಗೆ ಡ್ಯಾಮೇಜ್ ಆಗೋದಿಲ್ಲ. ನೀವು ಲಿಮಿಟ್ ಸೆಟ್ ಮಾಡ್ತೀರಾ? ಲಿಮಿಟ್ ಸೆಟ್ ಮಾಡ್ತೇವೆ. ಈಗ ಅದು ಕಮಿಟಿ ಮೆಂಬರ್ಸು ಎಲ್ಲ ಇದು ಮಾಡಿ ನಾವೆಲ್ಲ ರಿವ್ಯೂ ಮಾಡೋದು. ಅದನ್ನು ಪಬ್ಲಿಷ್ಡ್ ಪೇಪರ್ಸ್, ಇಡೀ ವರ್ಲ್ಡಲ್ಲಿ ಎಷ್ಟು ಪೇಪರ್ಸ್ ಪಬ್ಲಿಷ್ ಆಗಿದ್ದಾವೆ ರಿಸರ್ಚ್ ಪೇಪರ್ಸ್, ಅದನ್ನೆಲ್ಲ ಅನಲೈಸ್ ಮಾಡಿ ಓಕೆ ಒಂದು ಆವ್ರೇಜ್ ಲೆವೆಲ್ಗೆ ಸೆಟ್ ಮಾಡೋದು. ಲಾಸ್ಟ್ ಸ್ಟ್ಯಾಂಡರ್ಡ್ಸ್ ಬಂದಿದ್ದು ಮೇ ಬಿ 20-25 years ago. ಸೊ ಅಲ್ಲಿಂದ ಇಲ್ಲಿವರೆಗೆ ನಾವು ಸ್ಟಡಿ ಮಾಡ್ಬೋದು. 20-25 years ago ಲಾಸ್ಟ್ ಸ್ಟ್ಯಾಂಡರ್ಡ್ಸ್ ಬಂದಿದ್ದು. ಲಾಸ್ಟ್ 2005 or something like that. ಸೊ ಅದು ಸೆಟ್ ಮಾಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಸೊ ತುಂಬಾ ತುಂಬಾ ಎಕ್ಸೈಟಿಂಗ್ ಆಗಿದೆ. ಬಟ್ ನೀವು ಹೇಳ್ದಂಗೆ ನೊಮ್ಯಾಡಿಕ್ ಜೀವನನೇ ಇದು ಅನಿಸ್ತಾ ಇದೆ. ಅದೇ ಈ ಲೆವೆಲ್ಗೆ ಬಂದಾಗ ಜಾಸ್ತಿ ನಾವೇನು ಎಕ್ಸ್ಪೆರಿಮೆಂಟಲ್ ವರ್ಕ್ ಮಾಡ್ಬೇಕಂತಿಲ್ಲ. ಸೊ ವಿ ಆರ್ ಜಸ್ಟ್ ಮಾನಿಟರಿಂಗ್ ಅಂಡ್ ಅನಲೈಸಿಂಗ್ ವಾಟ್ ಪೀಪಲ್ ಆರ್ ಡೂಯಿಂಗ್. ಓಕೆ. ಸೊ ಇವಾಗ ನೀವು ಹೇಳ್ತಾ ಇದ್ರಿ ಜಪಾನು, ಇರಾನ್ ಅಂತ ಎಲ್ಲ. ಇವಾಗ ಜಪಾನ್ ಅಲ್ಲಿ ಕೂಡ ನೀವು ಕೆಲಸ ಮಾಡಿದಿರ. ಫುಕುಶಿಮಾ 2011 ಅಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ, ಅದ್ರ ಬಗ್ಗೆ ಹೇಳಿ ಸರ್. ಏನಾಯ್ತು ಅವತ್ತು? ಈಗ ಅದರ ಬಗ್ಗೆ ಒಂದು ಹೇಳ್ಬೇಕಂದ್ರೆ ಅದು ಇನ್ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ ಅಂತ ಅದಕ್ಕೆ ಟ್ರಿಪಲ್ ವ್ಯಾಮಿ. ಅದು ಟ್ರಿಪಲ್ ವ್ಯಾಮಿ, ಮೂರು ಬಡಿಗೆ ತಿಂದಾಗೆ. ಓಕೆ, ಅದು ಒಂದರಿಂದ ಆಗಿದಲ್ಲ. ಫಸ್ಟ್ ಒನ್ ಅರ್ಥಕ್ವೇಕ್ ಆಯ್ತಲ್ಲ, ಅಲ್ಲಿ ಭೂಕಂಪ ಆಯ್ತು ಫಸ್ಟ್. ಭೂಕಂಪದಿಂದ ನೆಕ್ಸ್ಟ್ ಬಂದಿದ್ದು ಸುನಾಮಿ ಅಂದ್ರೆ ಪ್ರವಾಹ, ಸಮುದ್ರದಿಂದ ಪ್ರವಾಹ ಒಳಗೆ ಬಂದಿದ್ದು ಊರಿಗೆ. ಈ ಫುಕುಶಿಮಾ ರಿಯಾಕ್ಟರ್ಗಳಿದ್ದಾವಲ್ಲ, 4 ರಿಯಾಕ್ಟರ್ಗಳಿವೆ ಅಲ್ಲಿ, 4ರಿಂದ 5. ಅದು ಸಮುದ್ರದ ತಾಗಿಯೇ ಇದೆ, ಸಮುದ್ರದ ಹತ್ರನೇ ಇದೆ. ಅಲ್ಲಿಗೆ ಆ ಸುನಾಮಿ ಬಂದು ಒಂದು 15 ಮೀಟರ್ ಲೆವೆಲ್ ವರೆಗೆ ಬಂದಿತ್ತು. ಆ ನೀರು ರಿಯಾಕ್ಟರ್ಗೆ ಒಳಗೆ ಹೋಗಿ. ಇದು ಥರ್ಡ್. ಫಸ್ಟ್ ಒನ್ ಅರ್ಥಕ್ವೇಕ್ ಭೂಕಂಪ, ಇನ್ನೊಂದು ಪ್ರವಾಹ. ಅದರ ನಂತರ ರಿಯಾಕ್ಟರ್ ಒಳಗೆ ನೀರು ಬಂದು ಅಲ್ಲಿದು ಎಲೆಕ್ಟ್ರಿಸಿಟಿ ಪವರ್ ಹೋಯ್ತು. ಆಯ್ತಾ? ಎಲ್ಲ ರಿಯಾಕ್ಟರ್ಗಳಲ್ಲಿ ಜನರೇಟರ್ ಇರ್ತವೆ. ಎಲೆಕ್ಟ್ರಿಸಿಟಿ ಹೋದ್ರೆ ಕೆಮಿಕಲ್ ರಿಯಾಕ್ಷನ್ ಅನ್ನು ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕಂಟಿನ್ಯೂಸ್ ಆಗಿ ಅದು ಫಿಷನ್, ನ್ಯೂಕ್ಲಿಯರ್ ಫಿಷನ್ ಆಗ್ತಾ ಇರ್ತದೆ. ಸೊ ಅಲ್ಲಿ ಪವರ್ ಹೋಗಿ ಜನರೇಟರ್ ಕೂಡ ಸ್ಟಾಪ್ ಆಯ್ತು. ಸೊ ಎಲೆಕ್ಟ್ರಿಸಿಟಿ ಕಂಪ್ಲೀಟ್ಲಿ ಆಫ್. ಆಗ ರೇಡಿಯೇಷನ್ ಲೀಕ್ ಆಗಿದೆ ಅಲ್ಲಿ. ಅದಕ್ಕೆ ಟ್ರಿಪಲ್ ವ್ಯಾಮಿ ಅಂದ್ರೆ ಅದು ಒಂದಲ್ಲ, 3. ಆ ಬಿಲ್ಡಿಂಗ್ಗಳು ಆಕ್ಚುಲಿ ಭೂಕಂಪದಿಂದ ಏನೂ ಆಗಿಲ್ಲ. ಬಿಲ್ಡಿಂಗ್ಗಳು ದೇ ಸಸ್ಟೈನ್ ದ ಇಫೆಕ್ಟ್ ಅರ್ಥಕ್ವೇಕ್. ಆದ್ರೆ ಎಲೆಕ್ಟ್ರಿಸಿಟಿ ಹೋಯ್ತಾ ಇಲ್ವೋ, ಅಲ್ಲಿಂದ ಎಲ್ಲ ಲೀಕ್ ಆಗಿ ಸಮಸ್ಯೆ ಸ್ಟಾರ್ಟ್ ಆಗಿ 2-3 ರಿಯಾಕ್ಟರ್ಗಳು ಕಂಪ್ಲೀಟ್ಲಿ ಇದಾಯ್ತು. ಇವಾಗ ರಿಯಾಕ್ಟರ್ ಲೀಕ್ ಆಯ್ತು ಅಂದ್ರೆ ಅದನ್ನ ಹೇಗೆ ಕ್ಲೀನ್ ಮಾಡೋದು? ಅದಕ್ಕೆ ಈಗ ಡಿಕಂಟಾಮಿನೇಷನ್ ಅಂತ ಹೇಳ್ತಾರೆ. ಇದು ಎನ್ವೈರನ್ಮೆಂಟ್ ಗೆ ಲೀಕ್ ಆಯ್ತು. ಹೌದು, ಆಯ್ತಾ? ICRP IAEA ಗೈಡ್ಲೈನ್ಸ್ ಇದೆ. ರೇಡಿಯೇಷನ್ ಹೊರಗೆ ಬಂದ ತಕ್ಷಣ ಇಂತಿಷ್ಟು ದೂರದವರೆಗೆ ಇರುವ ಜನರನ್ನ ಕೂಡಲೇ ಇವ್ಯಾಕ್ಯುಯೇಟ್ ಮಾಡಬೇಕು. ಓಕೆ, ಸೊ ಫಸ್ಟ್ 1 hour 2 hours ಅಲ್ಲಿ ಗೊತ್ತಾದಾಗ ಅವರಿಗೆ ಲೀಕ್ ಆಗ್ತಾ ಇದೆ ಅಂತ 1 kilometer 2 kilometers ಹೀಗೆ ಹೇಳಿ ಆಮೇಲೆ ಅದು 20 kilometer ವರೆಗೆ ಹೋಯ್ತು. ಅಲ್ಲಿಂದ ಇವ್ಯಾಕ್ಯುಯೇಟ್ ಮಾಡಬೇಕು. ಆಯ್ತಾ? ಆ ಏರಿಯಾ ಸರೌಂಡಿಂಗ್ 20 kilometers ವರೆಗೆ ಇವ್ಯಾಕ್ಯುಯೇಷನ್ ಮಾಡಲೇಬೇಕು. ಇವ್ಯಾಕ್ಯುಯೇಷನ್ ಮಾಡಲಿಕ್ಕೆ ಏನು ಪ್ರಾಬ್ಲಮ್ ಆಯ್ತಂದ್ರೆ ಭೂಕಂಪ ಆದ್ರಿಂದ ರೋಡ್ ಎಲ್ಲ ಹೋಗಿತ್ತು. ಹೌದು. ಸೊ ಜನಗಳಿಗೆ ತಪ್ಪಿಸ್ಕೊಳ್ಲಿಕ್ಕೆ ಕಷ್ಟ ಆಯ್ತು. ಹೌದು. ಸೊ ಇಡೀ ಆ ಸರೌಂಡಿಂಗ್ ಏರಿಯಾನ ರೇಡಿಯೇಷನ್ ಲೀಕ್ ಆಗಿ ಅದು ಕೆಲವು ಮೆಟಲ್ಸ್ ಇದೆ ಅದರಲ್ಲಿ, 1-2 ಅಲ್ಲ, ಎಲ್ಲ ಬೇರೆ ಬೇರೆ ಟೈಪ್ ಇದುಗಳು, ಎಲಿಮೆಂಟ್ಗಳು ಬೇರೆ ಬೇರೆ ಟೈಪ್ ಇದು ರೇಡಿಯೇಷನ್ ಲೀಕ್ ಮಾಡ್ತದೆ, ವಿಕಿರಣಗಳನ್ನು ಪ್ರೊಡ್ಯೂಸ್ ಮಾಡ್ತದಲ್ಲ. ಅದು ಹೊರಗೆ ಹೋಗಿ ವಾತಾವರಣಕ್ಕೆ ಕೆಳಗೆ ಬಿದ್ದು ಇಲ್ಲಿ ಮಣ್ಣಿನ ಮೇಲೆಲ್ಲ ಹೋಗಿ ಡೆಪಾಸಿಟ್ ಆಗ್ತದೆ, ಸೇರ್ತದೆ. ಅದು ಫಸ್ಟ್ ಕ್ಲೀನ್ ಮಾಡಬೇಕು. ಸೊ ಅದು ಸಿಂಪಲ್, ಈಗ ಸುಲಭ ಇದರಲ್ಲಿ ಹೇಳೋದಂತಿದ್ರೆ ಆ ಲೇಯರ್ ಬೈ ಲೇಯರ್ ಅದನ್ನ ಕ್ಲೀನ್ ಮಾಡಿ ಲೆವೆಲ್ ರೇಡಿಯೇಷನ್ ಎಷ್ಟಿದೆ ಅಂತ ಮೆಷರ್ ಮಾಡಿ ಆಮೇಲೆ ಅದನ್ನ ಸ್ಟೋರ್ ಮಾಡಬೇಕು. ಸೊ ಒಂದು ಅದನ್ನು ಕ್ಲೀನ್ ಮಾಡೋದು, ಇನ್ನೊಂದು
ಆ ಕಡೆ ತಗೊಂಡು ಹೋಗೋದು. ಮನೆಗಳ ಮೇಲೆ ಬಿದ್ದದನ್ನೆಲ್ಲ ಕೆಲವು ಹೆವಿ ವಾಟರ್ ಎಲ್ಲ ನೀರೆಲ್ಲ ಹಾಕಿ ಅದಕ್ಕೆ ಫೋರ್ಸ್ ಮಾಡಿ ಅದನ್ನ ತೆಗಿತಾರೆ. ಆಮೇಲೆ ಅದನ್ನ ಪುನಃ ಕಲೆಕ್ಟ್ ಮಾಡ್ತಾರೆ. Release ಎಷ್ಟು ಅದ್ರಲ್ಲಿ ಇದೆ ಅನ್ನೋದಕ್ಕೆ. ಅದರಲ್ಲಿದೆ. ಸೊ ಈಗ ಒಂದು ಎಕ್ಸಾಂಪಲ್ ಅದಕ್ಕೆ ಉದಾಹರಣೆ ಕೊಡೋದಾದ್ರೆ CCM 137 ಅಂತ ಇದೆ ಒಂದು ಎಲಿಮೆಂಟ್. ಅದರಿಂದ ಬಂದ ರೇಡಿಯೇಷನ್ ಅದೇ ಡಿಕಂಟಾಮಿನೇಷನ್ ಮಾಡೋದಕ್ಕೆ ಮುಂಚೆ ಯಾವ ಎಲಿಮೆಂಟ್ ಇಂದ ಬಂದಿದೆ ಅಂತ ಗೊತ್ತಿರ್ಬೇಕು. ಯಾಕಂದ್ರೆ ಈ ರೇಡಿಯೇಷನ್ ಸೋರ್ಸ್ ಅದರ ಹಾಫ್ ಲೈಫ್ ಗೊತ್ತಿರ್ತದೆ ನಮ್ಗೆ. ಹೌದು, ಆಯ್ತಾ. ಈ CCM 137 ಹಾಫ್ ಲೈಫ್ 30 years. ಹಾಫ್ ಲೈಫ್ ಇನಿಷಿಯಲ್ ಡೋಸ್ ಇಂದ 50% ಕಡಿಮೆ ಆಗ್ಲಿಕ್ಕೆ 30 ವರ್ಷ. ಆಯ್ತಾ. ಈಗ ಇನಿಷಿಯಲ್ ಡೋಸ್ ಇಂದ 50% ಕಮ್ಮಿ ಆಗುತ್ತೆ 2011 ಇಂದ 2026. ಸೊ ಇನ್ನು 15 ವರ್ಷ ಬೇಕು ಅದು ಹಾಫ್ ಡೋಸ್ ಕ್ಲೀನ್ ಆಗೋದಕ್ಕೆ. ಇವಾಗಿನ ಪರಿಸ್ಥಿತಿ ಹೇಗಿದೆ ಅಲ್ಲಿ? ಸ್ಲೋಲಿ ದೇ ಆರ್ ರಿಕವರಿಂಗ್. ಅಂದ್ರೆ ಮಣ್ಣನ್ನೆಲ್ಲ ತೆಗೆದು ಅದಕ್ಕೆ ಈಗ ಒಂದು ಏರಿಯಾದಲ್ಲಿ ಅದನ್ನು ಸ್ಟೋರ್ ಮಾಡ್ತಾ ಇದ್ದಾರೆ. ಅದು ಹೈ ಲೆವೆಲ್. ಓಕೆ, ಅಲ್ಲಿ ವೇಸ್ಟ್ ಸ್ಟೋರೇಜ್ ಪ್ಲೇಸ್ ಅದು. ಓಕೆ, ಇದ್ರನ್ನೆಲ್ಲ ಮಣ್ಣುಗಳನ್ನೆಲ್ಲ ಕಲೆಕ್ಟ್ ಮಾಡಿ ಅದನ್ನಲ್ಲಿ ಸೇರಿಸ್ತಾ ಇದ್ದಾರೆ. ಅಲ್ಲಿಗೆ ಹೈ ಡೋಸಸ್ ಇದೆ, ಬಟ್ ಈ ಜಾಗಗಳಿಂದ ತೆಗಿತಾ ಇದ್ದಾರೆ. ಒಂದಷ್ಟು ಹಳ್ಳಿಗಳು, ಅಲ್ಲಿ ವಿಲೇಜ್ ಅಂದ್ರೆ ಹಳ್ಳಿ ಅಂತ ಹೇಳೋದು ಅಷ್ಟೇ, ಬಟ್ ಅದೇನು ವಿಲೇಜ್ ಅಂತಿಲ್ಲ, ಅಲ್ಲಿ ಅವ್ರನ್ನೆಲ್ಲ ಇವ್ಯಾಕ್ಯುವೇಟ್ ಮಾಡಿ ಬೇರೆ ಕಡೆ ಹೋಗಿ ಸೇರಿದ್ದಾರೆ. ಆಯ್ತಾ. ರೇಡಿಯೇಷನ್ ಲೆವೆಲ್ ಕಡಿಮೆ ಆದ ಹಾಗೆ ಜನರಿಗೆ ಹೇಳ್ತಾ ಇದ್ದಾರೆ ವಾಪಸ್ ಬರ್ಬೋದು ನೀವು, ಬಟ್ ಬರ್ಲಿಕ್ಕೆ ಅವರಿಗೆ ಸೈಕಾಲಜಿಕಲ್ ಇದಾಗಿದೆ ಅಲ್ಲ, ಮನಸ್ಸು ಬರೋದಿಲ್ಲ ಅವರಿಗೆ. ಮತ್ತೆ ಬೇರೆ ಕಡೆ ಹೋಗಿ ಎಲ್ಲ ಆಲ್ರೆಡಿ ಅಲ್ಲಿ ಮನೆ ತಕೊಂಡು ಅಲ್ಲಿ ಡೆವಲಪ್ ಆಗಿ ಮಕ್ಕಳನ್ನೆಲ್ಲ ಅಲ್ಲಿ ಸ್ಕೂಲಿಗೆ ಸೇರಿಸಿದ್ದಾರೆ. ವಾಪಸ್ ಬಂದ್ರೆ ಅವ್ರಿಗೆ ಇದೇನು. ಸೊ ರಿಟರ್ನಿಂಗ್ ಪಾಪ್ಯುಲೇಷನ್ ಅನ್ನ ಮಾನಿಟರ್ ಮಾಡ್ತಾ ಇದ್ದಾರೆ, ಎಷ್ಟು ಜನ ಬರ್ಲಿಕ್ಕೆ ಮಾಡ್ತಾರೆ. ಓಕೆ. ಸೊ ಇವಾಗ ಹಿರೋಶಿಮಾ ನಾಗಸಾಕಿದು ಇದು ನಮ್ ಕ್ವಶನ್ ಅಲ್ಲಿ ಇರ್ಲಿಲ್ಲ. ಹಿರೋಶಿಮಾ ನಾಗಸಾಕಿದು ಎಷ್ಟು ಇವಾಗ ಹಾಫ್ ಶೆಲ್ಫ್ ಲೈಫ್ ಅಂದ್ರಲ್ಲ, ಇವಾಗ ಅದ್ರ ಶೆಲ್ಫ್ ಲೈಫ್ ಅಲ್ಲಿ ಇಮಿಡಿಯೇಟ್ ಹೋಗಿದೆ. ಅದು ಬೇರೆ ಟೈಪ್ ಇದೆ, ನ್ಯೂಟ್ರಾನ್ ಟೈಪ್ ರೇಡಿಯೇಷನ್ ಅಲ್ಲ. ಅದು ಬಾಂಬ್ ಬಂದಿದ್ರಿಂದ ಅಲ್ಲಿ ರೇಡಿಯೇಷನ್ ಇಲ್ಲ, ಸಿಟೀಸ್ ಎಲ್ಲ ಕ್ಲಿಯರ್. ಅದು ಖಾಲಿ ಇಮಿಡಿಯೇಟ್ ಇಫೆಕ್ಟ್ ಬಂದಿದೆ ಅಷ್ಟೇ. ಅದರಲ್ಲಿ ಸಾಧಾರಣ 1 million people died immediately. Same number are suffering after that. The long term effect ಅಂದ್ರೆ ಎಷ್ಟು ಜನರೇಷನ್ ವರೆಗೆ, ಈಗ 3rd generation ಇರ್ಬೋದು, ಅವರಿಗೂ ಕೂಡ ಇಫೆಕ್ಟ್ ಕಾಣಿಸ್ತಾ ಇದೆ. ಕ್ಯಾನ್ಸರ್ ಇರಲಿ ಅಥವಾ ಕೆಲವರಿಗೆ ಮೆಂಟಲ್ ರಿಟಾರ್ಡೇಷನ್, ಸೈಕಲಾಜಿಕಲ್ ಇಫೆಕ್ಟ್ಸ್, ಇದೆಲ್ಲ ಕ್ರೋಮೋಸೋಮಲ್ ಡ್ಯಾಮೇಜ್. ಇಷ್ಟೆಲ್ಲ ನಡಿಬೇಕಾದ್ರೆ ಗೌರ್ಮೆಂಟ್ಗೂ ಮತ್ತೆ ಸೈಂಟಿಸ್ಟ್ ಮಧ್ಯ ಒಂದು ರಿಲೇಶನ್ಶಿಪ್ ಇರ್ಬೇಕಲ್ಲ? ಹೌದು, ಸೈಂಟಿಸ್ಟ್ಗಳು ಇದನ್ನೆಲ್ಲ ಸ್ಟಡಿ ಮಾಡೋರು ಆಕ್ಚುಲಿ ನಾನ್ ಗವರ್ಮೆಂಟಲ್ ಪೀಪಲ್. ಹೌದು, ಆಯ್ತಾ. ನ್ಯೂಕ್ಲಿಯರ್ ಫೆಸಿಲಿಟೀಸ್, ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಹೆಚ್ಚಿನ ದೇಶಗಳಲ್ಲಿ ಸರ್ಕಾರ ಅದನ್ನ ಕಂಟ್ರೋಲ್ ಮಾಡ್ತದೆ, ಬೇರೆ ಯಾರಿಗೂ ಇಲ್ಲ ಆಕ್ಚುಲಿ. ಓಕೆ, ಯಾವ ದೇಶ ಬೇಕಾದ್ರೂ ತಕೊಳ್ಳಿ, ಈವನ್ ಬಟ್ ಜಪಾನ್ ಅಲ್ಲಿ ಪ್ರೈವೇಟ್ ರಿಯಾಕ್ಟರ್ಸ್ ಆರ್ ದೇರ್. ಪ್ರೈವೇಟ್ ಮತ್ತೆ ಗವರ್ಮೆಂಟ್ ಕೊಲಾಬರೇಷನ್ ಇದ್ರೆ ಆಕ್ಚುಲಿ ಇಟ್ಸ್ ಬೆಟರ್. ಫುಕುಶಿಮಾದ ಕಥೆಗಳನ್ನೇ ಹೇಳ್ಬೇಕಂತಿದ್ರೆ ಇಮಿಡಿಯೇಟ್ ಆಗಿ ಎಮರ್ಜೆನ್ಸಿ ಪ್ರಿಪೇರ್ಡ್ನೆಸ್ ಬರ್ತದಲ್ಲ, ಆವಾಗ ಒಬ್ಬ ಪ್ರೊಫೆಸರನ್ನ ಅವರು ಸ್ಪೋಕ್ಸ್ ಪರ್ಸನ್ ಆಗಿ ಮಾಡಿ. ಜನಗಳು ಗವರ್ಮೆಂಟ್ ಹೇಳಿದ್ರೆ ನಂಬುದಿಲ್ಲ, ಸೈಂಟಿಸ್ಟ್ ಹೇಳಿದ್ರೆ. ಸೈಂಟಿಸ್ಟ್ಗಳೇ ಅದನ್ನು ಕೂಡ. ಈಗ ನಾನು ಹೇಳಿದಾಗ, ಈಗ ಅವನು ಹೀಸ್ ಎ ಸೈಂಟಿಸ್ಟ್, ನನ್ನ ಪರಿಚಯ ಇದೆ ಅವರಿಗೆ. ಸೊ ಅವರು ಇಮಿಡಿಯೇಟ್ ಆಗಿ ಟಿವಿಯಲ್ಲಿ ಬಂದ ಹೇಳಿದ ತಕ್ಷಣ ಜನರಿಗೆ ಸಿಟ್ಟು ಬಂದಿದೆ. ಆಕ್ಚುಲಿ ಅವನು ಸೈಂಟಿಫಿಕ್ ಜಾರ್ಗನ್ಗಳನ್ನ ಯೂಸ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ. ನಾನೀಗ ಒಂದು ಡೋಸ್ ಹೇಳಿದೆಲ್ಲ, ಇದನ್ನು ಜನರಿಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಅವರು 20 ಮೈಕ್ರೋಸೀವರ್ಟ್, 20 ಮಿಲಿಸೀವರ್ಟ್, ಸೀವರ್ಟ್ ಅಂತ ಹೇಳ್ತೇವೆ ಡೋಸಿಗೆ. ಹಾಗೆ ಹೇಳಿದ್ರಿಂದ ಅವ್ರಿಗೆ ಬಿಲೀವ್ ಮಾಡ್ಲಿಕ್ಕೆ ಆಗಿಲ್ಲ ಏನಿದು ಅಂತ. ಅದನ್ನ ಎಕ್ಸ್ಪ್ಲೈನ್ ಮಾಡಲಿಲ್ಲ ಕರೆಕ್ಟ್ ಆಗಿ. ಅದನ್ನ ಒಂದು ರಿಲೇಟಿವ್ ಲೆವೆಲ್ಗೆ ಹೋಗ್ಬೇಕು ನಾವು. ಸೊ ನಾನು ಫುಕುಶಿಮಾ 2018 ನನ್ನ ಸ್ಟೂಡೆಂಟ್ಸ್ ಸಿಂಗಾಪುರಿಂದ ಒಂದು 10 ಜನ ಕರ್ಕೊಂಡು ಹೋಗಿದ್ದೆ ಒಳಗಡೆ. ಸೊ 1 hour ಟೂರಲ್ಲಿ ನಮ್ಗೆ ಇಂಥದ್ದೇ, ಇದಕ್ಕಿಂತ ಇನ್ನೊಂದು ಬರ್ತದೆ, ಇನ್ನೊಂದು ಬ್ಯಾಚ್ ಇಂಡಿವಿಜುವಲಿ. ಸೊ ಒಳಗೆ ಹೋಗುವಾಗ ನಮ್ಗೆ ಅದನ್ನೆಲ್ಲ ಹಾಕ್ತಾರೆ. ಆಮೇಲೆ ಹೊರಗೆ ಬಂದ್ಮೇಲೆ
ಅದರ ಡೋಸ್ ಮೆಷರ್ ಮಾಡಿ ಹೇಳ್ತಾರೆ. ಸೊ 1 hour ಟೂರ್ ಮಾಡಿದಾಗ ಇದು 2018 ಅಲ್ಲಿ, ಓಕೆ 7 ವರ್ಷದ ನಂತರ, ಅದು 1 hour ಟೂರ್ ಅಲ್ಲಿ ನಮ್ಗೆ 1 ಡೆಂಟಲ್ ಎಕ್ಸ್ರೇ ಡೋಸ್ ಸಿಕ್ಕಿದೆ. 1 ಡೆಂಟಲ್ ಎಕ್ಸ್ರೇ ಡೋಸ್ ಈಗ ಡೆಂಟಲ್ ಎಕ್ಸಾಮಿನೇಷನ್ ಹೋದ್ರೆ ಎಕ್ಸ್ರೇ ತೆಗಿತಾರ, ಹೌದು. ಆ ಡೋಸ್. ಅದಕ್ಕೆ ಯಾರು ಭಯ ಪಡಲ್ಲ. ಹಾಗೆ ಎಕ್ಸ್ಪ್ಲೈನ್ ಮಾಡ್ಬೇಕು, ಈ ಡೋಸ್ ಬರ್ತಾ ಇದೆ. ಓಕೆ 1 ಡೆಂಟಲ್ ಎಕ್ಸ್ರೇ, 1 ಎಕ್ಸ್ರೇ ನೀವು ಕಾಲಿಗೆ ಸಿಟಿ ಸ್ಕ್ಯಾನ್, ಸಿಟಿ ಸ್ಕ್ಯಾನ್, ಆ ಡೋಸ್ ಬರ್ತದೆ ಅಂತ ಹೇಳಿ ರಿಲೇಟಿವ್ ವರ್ಡ್ಸ್ ಯೂಸ್ ಮಾಡಿ ಅದನ್ನು ಉಪಯೋಗಿಸಿ ಎಕ್ಸ್ಪ್ಲೈನ್ ಮಾಡ್ಬೇಕಾಗ್ತದೆ. ಓಕೆ ಇಲ್ಲದೆ ಇದ್ರೆ ಜನರಿಗೆ ಅರ್ಥ ಆಗೋದಿಲ್ಲ. ಎಲ್ರಿಗೂ ರೇಡಿಯೇಷನ್ ಗೊತ್ತಿರೋದಿಲ್ಲ. ಹೌದು. ಟ್ರಿಪಲ್ ವ್ಯಾಮಿಂಗ್.